ನಮಸ್ಕಾರ. ಸಂವಿಧಾನ 2ರ 3ನೇ ಘಟಕದ ಭಾಗವಾಗಿ ಈ ಸುಪ್ರೀಂ ಕೋರ್ಟ್ಗೆ ಸಂಬಂಧಪಟ್ಟಂತಹ ಕೊನೆಯ ವಿಡಿಯೋ ಅಂದರೆ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಹೈಕೋರ್ಟ್ ಮತ್ತು ಸಬಾರ್ಡಿನೇಟ್ ಕೋರ್ಟ್ಗಳ ಬಗ್ಗೆ ಮಾಹಿತಿಯನ್ನು ಕೊಡ್ಬೋದು. ಆದರೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತೆ ಇದು ನನ್ನ ಕೊನೆಯ ವಿಡಿಯೋ ಮತ್ತು ಬಹಳಷ್ಟು ಪ್ರಮುಖವಾದ ವಿಡಿಯೋ. ಈ ವಿಡಿಯೋ ನಾನು ಪ್ರಮುಖ ಅಂತ ಯಾಕೆ ಹೇಳ್ತೀನಿ ಅಂದರೆ ಇದು ನಿಮ್ಮ ಪರೀಕ್ಷೆ ದೃಷ್ಟಿಯಿಂದನೂ ಬಹಳ ಪ್ರಾಮುಖ್ಯ. ಯಾಕೆಂದರೆ ಜ್ಯೂರಿಸ್ಡಿಕ್ಷನ್ ಆಫ್ ದ ಸುಪ್ರೀಂ ಕೋರ್ಟನ್ನು ನಿಮಗೆ ಲಾಂಗ್ ಆನ್ಸರ್ಗೆ ಕೇಳ್ಬೋದು. ಇದು ಮೂಲ ಪ್ರಶ್ನೆಯಾಗಿ ಇದನ್ನು ಕೇಳ್ಬೋದು. ಅಂದರೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಿಕ ಅಧಿಕಾರಗಳೇನು ಅಥವಾ ನ್ಯಾಯಿಕ ವ್ಯಾಪ್ತಿ ಏನು ಅಂಥೇಳಿ ಕೇಳ್ಬೋದು. ಆ ಒಂದು ಪ್ರಶ್ನೆ ನಿಮಗೆ ಬರಲಿಕ್ಕೆ ಸಾಧ್ಯತೆ ತುಂಬ ಇರ್ತದೆ. ನೆನ್ಪಿಟ್ಕೊಳ್ಳಿ, 2 ಅನುಚ್ಛೇದಗಳು ಬಹಳ ಪ್ರಚಲಿತವಾಗಿವೆ. ಈಗ ಒಂದು ಅನುಚ್ಛೇದ 142, ಇನ್ನೊಂದು ಅನುಚ್ಛೇದ 143. ಅವೆರಡನ್ನೂ ಇವತ್ತು ನಾನು ಇಲ್ಲಿ ಚರ್ಚೆ ಮಾಡ್ತೀನಿ. 142 ಸರ್ವೋಚ್ಚ ನ್ಯಾಯಾಲಯ ಉಪಯೋಗ ಮಾಡುವುದನ್ನು ಅದು ಏನು ಅಣುಬಾಂಬ್ ಥರ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಕಮೆಂಟನ್ನು ನಾವು ನೋಡಿದ್ದೀವಿ. ಅದೇ ತೆರನಾಗಿ ಇನ್ನೊಂದು ಆರ್ಟಿಕಲ್ 143 ಅಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಇನ್ನೊಂದು ವಿಷಯ. ಇದು ರಾಷ್ಟ್ರಪತಿಗಳಿಗೆ ಒಂದು ಅಧಿಕಾರ ಇದೆ. ಏನು ಅಧಿಕಾರ ಅಂತಂದರೆ ಅವರು ತಮಗೆ ಕಾನೂನಾತ್ಮಕ, ಸಂವಿಧಾನಾತ್ಮಕ ಅಥವಾ ಸಾರ್ವಜನಿಕ ಹಿತದೃಷ್ಟಿಯಲ್ಲಿ ಏನಾದರೂ ಸಲಹೆ ಬೇಕು ಅಂತಂದರೆ ಅದು ಸರ್ವೋಚ್ಚ ನ್ಯಾಯಾಲಯದ ಸಲಹೆಯನ್ನು ಪಡಿಬೋದು. ಆ ಒಂದು ಅಧಿಕಾರ 143ರಲ್ಲಿದೆ. ಅವೆಲ್ಲ ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತೀವಿ. ಅಷ್ಟೇ ಅಲ್ಲ, ಈ ವಿಡಿಯೋ ಸ್ವಲ್ಪ ವಿಸ್ತೃತವಾಗಿರ್ತದೆ ಅನ್ನುವಂಥದ್ದನ್ನು ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಾವು ನ್ಯಾಯವಾದಿಗಳಾಗುವ ಕನಸನ್ನು ಇಟ್ಕೊಂಡು ಇವತ್ತು ನಾವು ಈ ಒಂದು ಅಭ್ಯಾಸವನ್ನು ಮಾಡ್ತಾ ಇದ್ದೀವಿ ಅಂತ ಇರೋದರಿಂದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಿಕ ವ್ಯಾಪ್ತಿ ಯಾವ ಥರ ಇದೆ ಅನ್ನೋದನ್ನು ಸರಿಯಾದ ಮತ್ತು ಪರಿಪೂರ್ಣ ರೀತಿಯಲ್ಲಿ ತಿಳಿದುಕೊಳ್ಳೋದು ಬಹಳ ಮಹತ್ವ ಅನ್ನುವಂತಹ ಒಂದು ಕಾರಣವನ್ನು ನಾನು ಮನದಲ್ಲಿಟ್ಕೊಂಡು ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಆದ್ದರಿಂದ ಈ ಎಲ್ಲ ಅನುಚ್ಛೇದಗಳು ಕೇವಲ ಪರೀಕ್ಷೆ ದೃಷ್ಟಿಯಿಂದ ಅಲ್ಲ, ನಮಗೆ ಜ್ಞಾನದ ದೃಷ್ಟಿಯಿಂದ, ಅದು ನ್ಯಾಯವಾದಿಗಳಾಗುವ ನಮ್ಮ ಕನಸಿದೆಯಲ್ಲ, ಆ ಕನಸಿನ ದೃಷ್ಟಿಯಿಂದ ಈ ಒಂದು ವಿಡಿಯೋ ಬಹಳ ಮಹತ್ವವನ್ನು ಪಡ್ಕೊಳ್ತದೆ ಅನ್ನೋದನ್ನು ನಿಮ್ಮ ಗಮನಕ್ಕೆ ತೆಗೆದುಕೊಂಡು ಬಂದು ಐ ವಿಲ್ ಸ್ಟ್ರೇಟ್ ಅವೇ ಮೂವ್ ಟು ದ ವಿಡಿಯೋ. Jurisdiction of Supreme Court of India. The Supreme Court of India is the highest judicial forum and final court of appeal under Constitution. Its jurisdiction can be broadly categorized into 6 types, each governed by different articles. Even not 6, I have done 1 or 2 more also. Let us see them. ಭಾರತದ ಸರ್ವೋಚ್ಚ ನ್ಯಾಯಾಲಯವು ದೇಶದ ಅತ್ಯುನ್ನತವಾದಂತಹ ನ್ಯಾಯಾಂಗವಾಗಿದೆ. ಇದರ ಕಾರ್ಯಕ್ಷೇತ್ರಗಳು ಈ ಕೆಳಗಿನಂತೆ ವಿವಿಧ ರೂಪದಲ್ಲಿ ವಿಸ್ತಾರಗೊಂಡಿವೆ ಅನ್ನೋದನ್ನು ನಾವು ನೋಡ್ತೀವಿ. ಏನು ಕಾರ್ಯರೂಪಗಳು ಅನ್ನೋದನ್ನು ಒಂದೊಂದಾಗಿ ಚರ್ಚೆ ಮಾಡೋಣ. ಲೆಟ್ ಅಸ್ ಡಿಸ್ಕಸ್ ಆಲ್ ದೋಸ್ ಥಿಂಗ್ಸ್. ಅಥವಾ ಅವುಗಳು ಯಾವ್ಯಾವುದು ಅನ್ನೋದನ್ನು ನಾನು ಇಲ್ಲಿ ನಿಮ್ಗೆ ಹೇಳಿದ್ದೀನಿ. ಒಂದು ಒರಿಜಿನಲ್ ಜ್ಯೂರಿಸ್ಡಿಕ್ಷನ್ ಅಂದರೆ ಮೂಲವಾದಂತಹ ನ್ಯಾಯವ್ಯಾಪ್ತಿ, ಮೂಲವಾದಂತಹ ಮೂಲ ನ್ಯಾಯಿಕ ಅಧಿಕಾರ, ಮೂಲ ನ್ಯಾಯಿಕ ಅಧಿಕಾರ. ರಿಟ್ ಜ್ಯೂರಿಸ್ಡಿಕ್ಷನ್ ಇದನ್ನು ಕಲ್ತಿದ್ದೀವಿ ನಾವು. ರಿಟ್ ಕಾರ್ಯವ್ಯಾಪ್ತಿ, ರಿಟ್ ಅಧಿಕಾರ, ರಿಟ್ ಅಧಿಕಾರ. ಆಮೇಲೆ ಮೇಲ್ಮನವಿ ಅಧಿಕಾರ, ಮೇಲ್ಮನವಿ ಅಧಿಕಾರ. ದೆನ್ ರಿವ್ಯೂ ಮರುಪರಿಶೀಲನಾ ಅಧಿಕಾರ, ಮರು ಪರಿಶೀಲನಾ
ಅಧಿಕಾರ. ಈ ಅಧಿಕಾರ ಅನ್ನುವಲ್ಲೆಲ್ಲ ನೀವು ನ್ಯಾಯಿಕ ಅಧಿಕಾರ ಅಂತ ಹೇಳಬೇಕು. ನ್ಯಾಯಿಕ ಅಧಿಕಾರ ಅಂದರೆ ನ್ಯಾಯಿಕ ಅಧಿಕಾರ ಅಂತ ಅರ್ಥ. ದೆನ್ ಸಲಹಾ ಅಧಿಕಾರ, ಸಲಹಾ ಅಧಿಕಾರ. ದೆನ್ ಕ್ಯೂರೇಟಿವ್ ಸರಿಪಡಿಸುವ ಅಧಿಕಾರ, ಸರಿಪಡಿಸುವ ಅಧಿಕಾರ. ಕೊನೆಯದಾಗಿ ಕಂಪ್ಲೀಟ್ ಜಸ್ಟಿಸ್, ಸಂಪೂರ್ಣ ನ್ಯಾಯ. ಸಂಪೂರ್ಣ ನ್ಯಾಯ. ಸಂಪೂರ್ಣ ನ್ಯಾಯ ಅಂತಕ್ಕಂಥದ್ದು ಒಂದನ್ನು ಎಕ್ಸ್ಟ್ರಾ ಸೇರಿಸಿದ್ದೀನಿ ನಾನು. ಓಕೆ, 1 2 3 4 5 6 ಇಷ್ಟು ಏನು ನ್ಯಾಯಿಕ ವ್ಯಾಪ್ತಿ ನಮ್ಮ ಸರ್ವೋಚ್ಚ ನ್ಯಾಯಾಲಯಕ್ಕೆ ಇದೆ ಅನ್ನೋದನ್ನು ನಾವು ನೋಡ್ಬೋದು. ವಿ ಹ್ಯಾವ್ ಗಾಟ್ ಎ ರಿಟ್ ಒರಿಜಿನಲ್ jurisdiction. In which areas I have got the original jurisdiction? That one more thing we should not forget, territorial jurisdiction. Territorial jurisdiction. For Supreme Court is whole India. Whole India. ಇಡೀ ಭಾರತ ದೇಶಕ್ಕೆ ಅನ್ವಯ ಆಗ್ತದೆ. ಕ್ಷೇತ್ರ ವ್ಯಾಪ್ತಿಯನ್ನು ತೆಗೆದುಕೊಂಡ್ರೆ ಇಡೀ ಭಾರತ ದೇಶ, ಇಡೀ ಭಾರತ ದೇಶಕ್ಕೆ ಸರ್ವೋಚ್ಚ ನ್ಯಾಯಾಲಯ ಏನು ಮಾಡ್ಬೋದು, ದೇಶದ ವಿಷಯದಲ್ಲಿ, ಇಡೀ ದೇಶದ ವಿಷಯದಲ್ಲಿ ಅದೇನು ಮಾಡ್ಬೋದು, ನ್ಯಾಯವನ್ನು ಒದಗಿಸ್ಬೋದು ಅಂತಕ್ಕಂಥದ್ದು. ಒರಿಜಿನಲ್ ಮೂಲ ನ್ಯಾಯಿಕ ಅಧಿಕಾರ, ರಿಟ್ ನ್ಯಾಯಿಕ ಅಧಿಕಾರ, ಅಪಿಲೇಟ್ jurisdiction. Appellate jurisdiction has got so many articles, whereas others have got only one article. 131 is original, Article 32 is writ, then 137 is review, 143 is advisory, then this is a judicial creation, no article, then 142 is complete justice. Let us see them one by one. Let us see these jurisdictions one by one. ಒಂದೊಂದಾಗಿ ಏನಿದಾವೆ ಅಂತ ಹೇಳಿ ನೋಡೋಣ. ನಂಬರ್ 1, ಆರ್ಟಿಕಲ್ 131. 131 ಏನು ಮಾಡುತ್ತೆ ಅಂತಂದರೆ, ಇದು ಕೇವಲ ಈ ಅಧಿಕಾರ ಕೇವಲ ಸರ್ವೋಚ್ಚ ನ್ಯಾಯಾಲಯಕ್ಕೆ ಇರುವಂತಹ ಅಧಿಕಾರ ಇದು. ಇಟ್ ಇಸ್ ಓನ್ಲಿ ಫಾರ್ ಸುಪ್ರೀಂ ಕೋರ್ಟ್. ನೋ ಹೈಕೋರ್ಟ್ ಆರ್ ಲೋವರ್ ಕೋರ್ಟ್ಸ್ ಹ್ಯಾವ್ ದಿಸ್ ರೈಟ್, and naturally they can't have, because this jurisdiction is with respect to a dispute between states, or dispute between the union and the state, dispute between the union and the state, or it may be a dispute between a union and one state against some other state, or it may be a dispute between number of states against the union, like this. ಇಂತಹ ವ್ಯಾಜ್ಯಗಳನ್ನು, ಕೇಂದ್ರ ಮತ್ತು ರಾಜ್ಯಗಳ ಮಧ್ಯದ ವ್ಯಾಜ್ಯಗಳನ್ನು, ಅಥವಾ ಕೇಂದ್ರ ಸ್ವಲ್ಪ ರಾಜ್ಯಗಳು ಮತ್ತು ಇನ್ನಷ್ಟು ರಾಜ್ಯಗಳ ಮಧ್ಯದ ವ್ಯಾಜ್ಯವನ್ನು, ಅಥವಾ ರಾಜ್ಯಗಳ ಮಧ್ಯದ ವ್ಯಾಜ್ಯವನ್ನು, ಇವೆಲ್ಲವನ್ನು ಬಗೆಹರಿಸುವುದು ಅಧಿಕಾರ ಇರೋದು ಕೇವಲ ಸರ್ವೋಚ್ಚ ನ್ಯಾಯಾಲಯಕ್ಕೆ. ಇಟ್ ಇಸ್ ಓನ್ಲಿ ಅವೈಲೇಬಲ್ ಫಾರ್ ಸುಪ್ರೀಂ ಕೋರ್ಟ್, ಓನ್ಲಿ ಅವೈಲೇಬಲ್ ಫಾರ್. Therefore it is called as exclusive jurisdiction. No other court has got this jurisdiction, neither the high court nor subordinate courts. ಯಾವುದಕ್ಕೂ ಅಧಿಕಾರ ಇಲ್ಲ, ಕೇವಲ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮಾತ್ರ ಅಧಿಕಾರ ಇರೋದು. ಬಿಟ್ವೀನ್ ಗವರ್ಮೆಂಟ್ ಆಫ್ ಇಂಡಿಯಾ ಆ್ಯಂಡ್ 1 or more states, ಆರ್ ಬಿಟ್ವೀನ್ 2 or more states, ಆರ್ ಬಿಟ್ವೀನ್ ಯೂನಿಯನ್ ಆ್ಯಂಡ್ ಸ್ಟೇಟ್ಸ್ ಆನ್ one side and states on the other side. An important point, only federal disputes involving interpretation of the constitution are entertained. Private individuals cannot. ಯಾವುದೇ ವ್ಯಕ್ತಿಗತವಾದಂತಹ ವ್ಯಾಜ್ಯಗಳನ್ನು ನಾವು 131ರಲ್ಲಿ ತಗೊಂಡು ಹೋಗೋಕ್ಕಾಗಲ್ಲ. Any individual dispute cannot be taken. Here the dispute, the character of the dispute must be federal in nature. Then only they can be taken. ರಾಜ್ಯಗಳ ಮಧ್ಯೆ ಏನಾಗುತ್ತೆ, ಅಲ್ಟಿಮೇಟ್ಲಿ, ದಟ್ಸ್ ವೈ the basic funda of written constitution is that any federal system should have a written constitution. Even after writing everything in the constitution so detailed, the largest constitution of the biggest constitution of the world, ಆದಾಗ್ಯೂ ಕೂಡ
ಈ ವ್ಯಾಜ್ಯಗಳು ಉಂಟಾಗುವ ಸಾಧ್ಯತೆಗಳು ಇರುವುದರಿಂದ ಅಂತಹ ವ್ಯಾಜ್ಯಗಳನ್ನು ಬಗೆಹರಿಸುವಂತಹ ಕೆಲಸವನ್ನು ಈ ಆರ್ಟಿಕಲ್ 131 ಏನು ಮಾಡಿದೆ, ಕೇವಲ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅಧಿಕಾರವನ್ನು ಕೊಟ್ಟಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಸರ್ವೋಚ್ಚ ನ್ಯಾಯಾಲಯಕ್ಕೆ ನೇರವಾಗಿ ನ್ಯಾಯ ನೀಡುವ ಅಧಿಕಾರವಿರುವುದು ಈ ಕೆಳಗಿನ ಸಂದರ್ಭಗಳಲ್ಲಿ: ಕೇಂದ್ರ ಮತ್ತು ಒಂದು ಅಥವಾ ಹೆಚ್ಚು ರಾಜ್ಯಗಳ ಮಧ್ಯೆ, ಎರಡು ಅಥವಾ ಹೆಚ್ಚು ರಾಜ್ಯಗಳ ಮಧ್ಯೆ, ಕೇಂದ್ರ ಹಾಗೂ ಕೆಲವು ರಾಜ್ಯಗಳ ಮಧ್ಯೆ, ಕೇಂದ್ರ ಹಾಗೂ ಕೆಲವು ರಾಜ್ಯಗಳು ಮತ್ತು ಇತರೆ ರಾಜ್ಯಗಳ ಮಧ್ಯೆ. ಕಾಂಬಿನೇಷನ್, ಯು ಕ್ಯಾನ್ ಕ್ರಿಯೇಟ್ ಎನಿ ಕಾಂಬಿನೇಷನ್. ಈಗ ಕೆಲವು ರಾಜ್ಯ ಕೇಂದ್ರ ಒಂದಾಗ್ಬಿಟ್ಟು ಇನ್ನೊಂದು ರಾಜ್ಯದ ಮೇಲೆ ಕೇಸ್ ಹಾಕ್ಬೋದು, ಅಥವಾ ಕೆಲವು ರಾಜ್ಯಗಳು ಒಂದಾಗ್ಬಿಟ್ಟು ಕೇಂದ್ರದ ಮೇಲೆ ಕೇಸ್ ಹಾಕ್ಬೋದು, ಅಥವಾ ರಾಜ್ಯಗಳ ಮಧ್ಯೆ ವ್ಯಾಜ್ಯ ಬರ್ಬೋದು. ಅಂದರೆ ಇದು ಸಂವಿಧಾನಾತ್ಮಕ ವಿವಾದಗಳಿಗೆ ಮಾತ್ರ. ಅದು ಒಕ್ಕೂಟ ವ್ಯವಸ್ಥೆಯ ವ್ಯವಸ್ಥೆಗೆ ಸಂಬಂಧಿಸಿದ್ದಿರಬೇಕು. ಅಂತಹ ವ್ಯಾಜ್ಯಗಳನ್ನು ನಾವೇನು ಮಾಡ್ತೀವಿ, 131ರಲ್ಲಿ ಬಗೆಹರಿಸ್ತೀವಿ. ಆದರೆ ಕೆಲವು ವ್ಯಾಜ್ಯಗಳನ್ನು ಇದರಲ್ಲಿ ತರಕ್ಕೆ ಆಗಲಾರ್ದಂಥವು ಇದ್ದಾವೆ. ಫಾರ್ ಎಕ್ಸಾಂಪಲ್, ವಾಟರ್ ಡಿಸ್ಪ್ಯೂಟ್, ಕೋರ್ಟ್ ಕೆನಾಟ್ ಇಂಟರ್ಫಿಯರ್. ಸಮ್ ಎಕ್ಸ್ಕ್ಲೂಷನ್ಸ್ ಆರ್ ದೇರ್. ಐ ಆಮ್ ನಾಟ್ ಬ್ರಿಂಗಿಂಗ್ ದೆಮ್ ಹಿಯರ್, ಬಟ್ ದೇ ಆರ್ ಅವೈಲೇಬಲ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್. ಅಂಥಕ್ಕೆ ಇದಕ್ಕೆ ಸಂಬಂಧಪಟ್ಟಂಥ ಒಂದು 2 ಪ್ರಕರಣಗಳನ್ನ ನೋಡೋಣ ನಾವಿಲ್ಲಿ. ಫೆಡರಲ್ ವಿಷಯಕ್ಕೆ ಸಂಬಂಧಪಟ್ಟಂಥದ್ದು ಏನಂದರೆ, ಸ್ಟೇಟ್ ಆಫ್ ರಾಜಸ್ಥಾನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಇಲ್ಲಿ ಕೇಂದ್ರ ಗೃಹ ಮಂತ್ರಿಗಳು ಏನು ಮಾಡ್ತಾರೆ ಅಂತಂದರೆ, ಇಲ್ಲಿ ರಾಜ್ಯಕ್ಕೆ ಪತ್ರ ಬರೀತಾರೆ. ಏನು ಪತ್ರ ಬರೀತಾರೆ? ಈ ಚೀಫ್ ಮಿನಿಸ್ಟರ್ ಹೋಗ್ಬಿಟ್ಟು ಈ ಗೌರ್ಮೆಂಟನ್ನು ಡಿಸಾಲ್ವ್ ಮಾಡಿ, ವಿಸರ್ಜನೆ ಮಾಡಿ. ಯೂನಿಯನ್ ಹೋಮ್ ಮಿನಿಸ್ಟರ್ ರಿಟನ್ ಎ ಲೆಟರ್ ಟು ದ ಚೀಫ್ ಮಿನಿಸ್ಟರ್ ಟು ಅಡ್ವೈಸ್ ದ ಗವರ್ನರ್ ಟು ಡಿಸಾಲ್ವ್ ದ ಅಸೆಂಬ್ಲಿ. ನೋಡಿ, ಕೇಂದ್ರ ಗೃಹ ಮಂತ್ರಿ ರಾಜ್ಯ ಮುಖ್ಯಮಂತ್ರಿಗೆ ಪತ್ರ ಬರೀತಾರೆ, ಬರೆದ್ಬಿಟ್ಟು ನೀನು ರಾಜ್ಯಪಾಲರ ಹತ್ರ ಹೋಗಿ ವಿಧಾನಸಭೆಯನ್ನು ವಿಸರ್ಜನೆ ಮಾಡಕ್ಕೆ ಹೇಳು ಅಂತ. ಬಟ್ ಸುಪ್ರೀಂ ಕೋರ್ಟ್ ಸೇಸ್ ನೋ. ಇನ್ ಎ ಫೆಡರಲ್ ಸಿಸ್ಟಮ್ ದೇರ್ ಈಸ್ ನೋ ಪ್ರೊವಿಷನ್ ಫಾರ್ doing all these acts by the Senate. They are independent. They are autonomous in their area. Central government cannot issue directions to the state government on federal matters. Yes, there are in statute making or implementing of the statute, state has to act according to the dictum of the center, union. We know that. But that doesn't mean that it cannot take any action ಟು ಕೊಲ್ಯಾಪ್ಸ್ ದ ಸ್ಟೇಟ್ ಇಟ್ ಸೆಲ್ಫ್ ಅನ್ನೋದನ್ನು ಈ ಪ್ರಕರಣದಲ್ಲಿ ನೋಡ್ಬೋದು. ಗೃಹ ಸಚಿವರು ಮುಖ್ಯಮಂತ್ರಿಗೆ ಪತ್ರವೊಂದನ್ನು ಬರೆಯುತ್ತಾರೆ ಅಂತ ಹೇಳಬಾರ್ದು, ಇಲ್ಲಿ ಬರೆಯುತ್ತಾರೆ. ರಾಜ್ಯಪಾಲರನ್ನು ವಿಧಾನಸಭೆ ವಿಸರ್ಜಿಸಲು ಸಲಹೆ ನೀಡಲು ಮುಖ್ಯಮಂತ್ರಿಯವ್ರಿಗೆ ಹೇಳ್ತಾರೆ. ಆದರೆ ಸರ್ವೋಚ್ಚ ನ್ಯಾಯ ಏನು ಮಾಡ್ತದೆ? ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಗಳನ್ನು ವಿಸರ್ಜಿಸುವ ಅಧಿಕಾರವಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಡಸಂಟ್ ಹ್ಯಾವ್ ದ ಪವರ್ ಟು ಡಿಸಾಲ್ವ್ ದಿ ಸ್ಟೇಟ್ ಗೌರ್ಮೆಂಟ್ಸ್ ಅಂತ ಹೇಳಿ ಈ ಪ್ರಕರಣದಲ್ಲಿ ಹೇಳ್ತಾರೆ. ದೆನ್ ಎನದರ್ ಈಸ್ ಕರ್ನಾಟಕ ಕೇಸ್ ಓನ್ಲಿ, ಸ್ಟೇಟ್ ಆಫ್ ಕರ್ನಾಟಕ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಇಲ್ಲಿ ಏನಾಗುತ್ತೆ ಅಂದರೆ, ಕಮಿಷನ್ ಆಫ್ ಎನ್ಕ್ವೈರಿ ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ ಗೌರ್ಮೆಂಟಿನ ಮೇಲೆ. ಕರ್ನಾಟಕ ಸರ್ಕಾರದ ಮೇಲೆ ಒಂದು ಕಮಿಷನ್ ಆಫ್ ಎನ್ಕ್ವೈರಿ ಪ್ರಾರಂಭ ಮಾಡ್ತಾರೆ, ವಿಚ್ ಈಸ್ ಅಗೇನ್ಸ್ಟ್ ದಿ ಫೆಡರಲ್ ಕ್ಯಾರೆಕ್ಟರ್. ಇಟ್ ವೈಲೇಟ್ಸ್ ದ ಫೆಡರಲ್ ಕ್ಯಾರೆಕ್ಟರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತದೆ. ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರದ ವಿರುದ್ಧ ತನಿಖಾ ಆಯೋಗವನ್ನು ರಚಿಸಿತು. ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನಿಸಿದೆ. ಏನು ತೀರ್ಮಾನಿಸಿದೆ? ಇದು ಅಸಂವಿಧಾನಿಕ ಆಗಿದ್ದು ಸಂವಿಧಾನದ ಫೆಡರಲ್ ರಚನೆಯನ್ನು ಉಲ್ಲಂಘಿಸುತ್ತದೆ. ಒಕ್ಕೂಟ ವ್ಯವಸ್ಥೆಯನ್ನು ಇದಕ್ಕೆ ಒಕ್ಕೂಟ ವ್ಯವಸ್ಥೆ ಅಂತಲೇ ಹೇಳ್ತೀವಿ ನಾವು. ಒಕ್ಕೂಟ ಅಥವಾ ಸಂಘೀಯ ವ್ಯವಸ್ಥೆ, ಸಂಯುಕ್ತ ವ್ಯವಸ್ಥೆ ಅಂತ ಹೇಳ್ತಾರೆ, ಸಂಘೀಯ ವ್ಯವಸ್ಥೆ ಅಂತ ಹೇಳ್ತಾರೆ. ಇದಕ್ಕೆ ವಿರುದ್ಧ ಆ ರೀತಿ ಮಾಡ್ಲಿಕ್ಕೆ ನಿಮ್ಗೆ ಅಧಿಕಾರ ಇಲ್ಲ ಅಂಥೇಳಿ 1978ರಲ್ಲಿ ಈ ಪ್ರಕರಣ ಹೇಳುತ್ತೆ. ದೆನ್ ಐ ವಿಲ್ ಕಮ್ ಟು ರಿಟ್ ಜ್ಯೂರಿಸ್ಡಿಕ್ಷನ್. ಇದಕ್ಕೆ ನಾನು ಹೆಚ್ಚು ಮಹತ್ವ ಕೊಡೋದಿಲ್ಲ. ನೀವು ಮೊದಲನೇ ವರ್ಷದಲ್ಲಿ ರಿಟ್ ಜ್ಯೂರಿಸ್ಡಿಕ್ಷನ್ ವಿವರವಾಗಿ ಕಲ್ತಿದ್ದೀರಿ. ಅಂದರೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದಾಗ ಅನೇಕ 5 ರಿಟ್ಗಳನ್ನು ಮತ್ತು ಡೈರೆಕ್ಷನ್ಗಳನ್ನು, ಆಲ್ ದೀಸ್ ರಿಟ್ಸ್ ಪ್ಲಸ್ ಎನಿ ಡೈರೆಕ್ಷನ್ can be issued by the Supreme Court when the fundamental rights are violated. This itself is a fundamental right. Article 32 itself is a fundamental right. ಮೂಲಭೂತ ಯಾವ ರಿಟ್ಗಳು? ಹೇವಿಯಸ್ ಕಾರ್ಪಸ್. ಯಾವನೇ ಒಬ್ಬ ನಾಪತ್ತೆ ಆದಂದರೆ ಅವನ್ನ
ಹಿಡಿದುಕೊಡುವಂಥದ್ದು. ಮ್ಯಾಂಡಮಸ್ ರಾಜ್ಯ ಅಂದರೆ ಸರ್ಕಾರಗಳಿಗೆ ಆದೇಶವನ್ನು ಕೊಡೋದು, ನಿರ್ದೇಶನವನ್ನು ಕೊಡೋದು. ದಟ್ ಈಸ್ ಗಿವಿಂಗ್ ಡೈರೆಕ್ಷನ್ಸ್ ಟು ದಿ ಎಕ್ಸಿಕ್ಯೂಟಿವ್. ದೆನ್ ಕಮ್ಸ್ ಪ್ರಾಹಿಬಿಷನ್ ಆ್ಯಂಡ್ ಶರ್ಷರರಿ. ಪ್ರಾಹಿಬಿಷನ್ ಆ್ಯಂಡ್ ಶರ್ಷರರಿ, ದೀಸ್ ಆರ್ ಪರ್ಟೈನಿಂಗ್ ಟು ದ ಕೋರ್ಟ್ಸ್. ಇಫ್ ಎನಿ ಕೋರ್ಟ್ ಈಸ್ ಡೂಯಿಂಗ್ ಸಮಥಿಂಗ್, ಯಾವುದೇ ಒಂದು ನ್ಯಾಯಾಲಯ ಒಂದು ಜ್ಯೂರಿಸ್ಡಿಕ್ಷನ್ ಇಲ್ಲದೆ ಅಡ್ಜುಡಿಕೇಷನ್ ಮಾಡ್ತಾ ಇತ್ತು ಅಂತ ಇಟ್ಕೊಳ್ಳಿ, ಅಂತಹ ಸಂದರ್ಭದಲ್ಲಿ ಅಫೆಕ್ಟೆಡ್ ಪಾರ್ಟಿ ಹೋಗಿ ರಿಟ್ ತರ್ಬೋದು, ಆ ಒಂದು ಅಡ್ಜುಡಿಕೇಷನ್ ನಿಲ್ಲಿಸಿ ಅಂಥೇಳಿ. ಅಂದರೆ ಇಟ್ ಈಸ್ ಇಶ್ಯೂಡ್ ಟು ದ ಲೋವರ್ ಕೋರ್ಟ್ಸ್, ದಿಸ್ ಈಸ್ ಇಶ್ಯೂಡ್ ಟು ದ ಎಕ್ಸಿಕ್ಯೂಟಿವ್, ದಿಸ್ ಈಸ್ ಇಶ್ಯೂಡ್ ಟು ದ ಸ್ಟೇಟ್. State means police, issued to the state. Then these two things are issued to the subordinate courts. Subordinate courts, ಯಾವುದೇ jurisdiction ಇಲ್ಲದೆ ಯಾವುದೇ ನ್ಯಾಯಾಲಯ ಏನಾದ್ರು ಮಾಡ್ತಿತ್ತು ಅಂದರೆ. ಆ್ಯಂಡ್ ದಿಸ್ ಈಸ್ ನಥಿಂಗ್ ಬಟ್ ಶೋ ದ ಅಥಾರಿಟಿ. ಯಾರೋ ಒಬ್ಬ ಅಧಿಕಾರಿ ಏನೂ ಅಥಾರಿಟಿ ಇಲ್ಲದೆ ಯಾವುದೋ ಒಂದು ಪೋಸ್ಟ್ ಹಿಡ್ಕೊಂಡಿದ್ದ ಅಂತಂದರೆ ಅದಕ್ಕೆ ಶೋ ದ ಅಥಾರಿಟಿ ಅಂತ ಹೇಳ್ತಾರೆ. ಈ ರೀತಿಯಾದಂತಹ 5 ರಿಟ್ಗಳನ್ನು ಜಾರಿ ಮಾಡುವ, ಇದಲ್ಲದೆ ಬೇರೆ ನಿರ್ದೇಶನಗಳನ್ನು ಕೊಡುವಂತಹ ಒಂದು ಅಧಿಕಾರ ಇದೆ. ದ ಆರ್ಟಿಕಲ್ ಇಟ್ ಸೆಲ್ಫ್ ಎ ಫಂಡಮೆಂಟಲ್ ರೈಟ್. ಡಾಕ್ಟರ್ ಅಂಬೇಡ್ಕರ್ ಕಾಲ್ಡ್ ಇಟ್ ಹಾರ್ಟ್ ಆ್ಯಂಡ್ ಸೌಲ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಅದಕ್ಕೆ ಅಂಬೇಡ್ಕರ್, ನಾವು ಬಹಳಷ್ಟು ಸಲ ನಾನು ಆ ಮಾತು ಹೇಳ್ತೀನಿ, ಅಂಬೇಡ್ಕರಿಗೆ ಅಕಸ್ಮಾತ್ ನನಗೆ ಯಾವ ಆರ್ಟಿಕಲ್ ಭಾಳ ಇಷ್ಟ ಆಗಿದೆ ಅಂಥೇಳಿ ಕೇಳಿದರೆ ಅವ್ರು ಹೇಳಿದ್ದು ಅನುಚ್ಛೇದ 32 ಅಂತ. ನೀವು ಏನಾದರೂ ಹಕ್ಕುಗಳನ್ನ ಕೊಡಿ, ಆ ಹಕ್ಕುಗಳನ್ನು ರಕ್ಷಿಸುವಂತಹ ಅಧಿಕಾರವನ್ನು ನೀವು ಸಂವಿಧಾನದಲ್ಲಿ ಇಡದೆ ಹೋದರೆ ಆ ಹಕ್ಕಿಗೆ ಅರ್ಥನೇ ಇಲ್ಲ. ಆ ಹಕ್ಕುಗಳನ್ನು ರಕ್ಷಿಸುವಂಥ ಅಧಿಕಾರವನ್ನು ನಾವೇನು ಮಾಡಿದ್ದೀವಿ, ಅನುಚ್ಛೇದ 32ರಲ್ಲಿ ಇಟ್ಟಿದ್ದೀವಿ. ಅನುಚ್ಛೇದ 32 ಅಲ್ಲ, ಅನುಚ್ಛೇದ 226ರಲ್ಲಿಯೂ ಈ ಅಧಿಕಾರ ಇದೆ. ಆದರೆ ಅಲ್ಲಿ ನೀವು ಹೈಕೋರ್ಟ್ಗೆ ಹೋಗ್ತೀರಿ, ಇಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗ್ತೀರಿ. ಅಂದರೆ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಯಾವ ಕೇಸ್ಗೂ ಹೋಗೋಕ್ಕಾಗಲ್ಲ. ನೀವು ಲೋಕಲ್ ಕೋರ್ಟ್ಗೆ ಹೋಗಬೇಕು, ಡಿಸ್ಟಿಕ್ ಕೋರ್ಟ್ಗೆ ಹೋಗಬೇಕು, ಹೈಕೋರ್ಟ್ಗೆ ಹೋಗಬೇಕು, ಹೈಕೋರ್ಟ್ ಡಬಲ್ ಬೆಂಚ್ಗೆ ಹೋಗಬೇಕು, ಆಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು. ಆದರೆ ಮೂಲಭೂತ ಹಕ್ಕಿನ ಹರಣ ಆದಾಗ ಮಾತ್ರ ನೀವು ನೇರವಾಗಿ ಸರ್ವೋಚ್ಚ ನ್ಯಾಯಾಲಯದ ಬಾಗಿಲನ್ನು ತಟ್ಟುವಂತಹ ಅಧಿಕಾರವನ್ನು ನಮ್ಮ ಸಂವಿಧಾನ ನಮಗೆ ಕೊಟ್ಟಿದೆ. ಅಂತಹ ಒಂದು ಅಧಿಕಾರ, ಅದರ ಮೇಲೆ ರಿಟ್ ಇಶ್ಯೂ ಮಾಡುವಂತಹ ಅಧಿಕಾರ ಸರ್ವೋಚ್ಚ ನ್ಯಾಯಾಲಯಕ್ಕೆ ಈ ಎಲ್ಲ ವಿಷಯಗಳ ಮೇಲೆ ರಿಟ್ಗಳನ್ನು ಜಾರಿ ಮಾಡುವಂತಹ ಅಧಿಕಾರ ಇರುವುದನ್ನು ನಾವಿಲ್ಲಿ ನೋಡ್ತೀವಿ. ದಿಸ್ ಈಸ್ ಆಲ್ಸೋ ಎ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್. ಅದನ್ನೇ ಕನ್ನಡದಲ್ಲಿ ಬರೆದಿದ್ದೀನಿ, ಕನ್ನಡದಲ್ಲಿ ಸಾಕಷ್ಟು ವಿವರಣೆ ಕೊಟ್ಟಿದ್ದೀನಿ. ಅವನ್ನ ಮತ್ತೊಂದು ಸಲ ಹೇಳುವಂಥದ್ದೇನಿಲ್ಲ. ಓಕೆ, ಇದರಲ್ಲಿ ಒಂದನ್ನು ನಾವು ತಿಳ್ಕೋಬೇಕು. ಅತಿ ಮುಖ್ಯವಾದಂಥ ಇಡೀ ನಮ್ಮ ಸಂವಿಧಾನದಲ್ಲಿ ಅತಿ ಚಮಕಾಯಿಸ್ತದೆ ಅಂತಂದರೆ ಅದು ಆರ್ಟಿಕಲ್ 32. ಇವತ್ತಿನವರೆಗೂ ಆರ್ಟಿಕಲ್ 32 ಮೇಲೆ ಸಾಕಷ್ಟು ಪ್ರಕರಣಗಳು ನಡೀತವೆ. ಈವನ್ ದಿ ಕೇಸ್ ದಟ್ ಈಸ್ ಗೋಯಿಂಗ್ ಆನ್ ಇನ್ ಸುಪ್ರೀಂ ಕೋರ್ಟ್ ರೈಟ್ ನೌ ಈಸ್ ದ ಕೇಸ್ ಆಫ್ ವಕ್ಫ್ ಬೋರ್ಡ್ ಆರ್ ವಕ್ಫ್ ಆ್ಯಕ್ಟ್. There also it is under Article 32, and some of the Muslim community friends have said their fundamental right, that is right to religion. Right to religion is available in Article 25, 26. Right to religion is violated ಅಂತಕ್ಕಂಥದ್ದು. ಅಲ್ಲಿ ನಾವು ಏನು ಮಾಡಬೇಕು ಅಂತಂದ್ರೆ ಶಿರೂರು ಮಠ ಕೇಸ್ ನೋಡಬೇಕು. ಶಿರೂರು ಮಠ ಕೇಸಿನ ಹಿನ್ನೆಲೆಯಿಂದ ಈ ಕೇಸ್ ಡಿಸೈಡ್ ಆಗುತ್ತೆ. ಐ ಡೋಂಟ್ ವಾಂಟ್ ಟು ಕಮೆಂಟ್ ಫರ್ದರ್ ಆನ್ ದ್ಯಾಟ್, ಯಾಕಂದರೆ ಇಟ್ ಇಸ್ ನಾಟ್ ದ ಏರಿಯಾ ಆಫ್ ದಿಸ್ ಅಂತ ಹೇಳ್ತಾ ಐ ವಿಲ್ ಗೋ ಟು ನೆಕ್ಸ್ಟ್ ರಿಟ್. ದೀಸ್ ರಿಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ರಿಟ್ಸ್. ದ ರಿಟ್ಸ್ ಸ್ಟಾರ್ಟ್ ಫ್ರಮ್ 132 to 136 except 135. 135 ಒಂದನ್ನು ಬಿಟ್ಟು, ಆರ್ಟಿಕಲ್ 135 ಬಿಟ್ಟು, ಅನುಚ್ಛೇದ 135, ಆರ್ಟಿಕಲ್ 135 ಬಿಟ್ಟು ಇವೆಲ್ಲವೂ ಏನು ಈ ವಿಶೇಷ ಅಧಿಕಾರಗಳು, ನ್ಯಾಯಿಕ ಅಧಿಕಾರಗಳು ಯಾವುದು ಸರ್ವೋಚ್ಚ ನ್ಯಾಯಾಲಯಕ್ಕೆ. ಹಾಗಿದ್ರೆ ಒಂದೊಂದಾಗಿ ನೋಡೋಣ 132 ಏನು ಹೇಳುತ್ತೆ ಅಂತ. ಯಾವುದೇ ಒಂದು ವಿಷಯದಲ್ಲಿ ಸಂವಿಧಾನಾತ್ಮಕ ಪ್ರಶ್ನೆ ಎದ್ದಾಗ, ಇಫ್ ದೇರ್ ಇಸ್ ಎ ಕಾನ್ಸ್ಟಿಟ್ಯೂಷನಲ್ ಕ್ವಶನ್ ಆಫ್ ಲಾ ಅಂತ ಹೇಳ್ತಾರೆ ನೋಡಿ. ಈ ಒಂದು ಅಧಿಕಾರದಲ್ಲಿ ಕ್ವಶನ್ ಆಫ್ ಫ್ಯಾಕ್ಟ್ ಪ್ರಶ್ನೆಗೆ ಬರಲ್ಲ. ನಾರ್ಮಲಿ ವಾಟ್ ಕಮ್ಸ್ ಈಸ್ ಕ್ವಶನ್ ಆಫ್ ಲಾ. ಕ್ವಶನ್ ಆಫ್ ಲಾ ಬಂದ್ರೆ ಏನಾಗುತ್ತೆ ಅಂತಂದ್ರೆ ಅದು ಮೇಲ್ಮನವಿಗೆ ಹೋಗುತ್ತೆ. ಈ ವಿಷಯದಲ್ಲಿ ಈ ಬೇರೆ ಬೇರೆ ಮೇಲ್ಮನವಿಗಳಿದ್ದಾವೆ. ದೀಸ್ ಆರ್ ಆಲ್ ಅಪಿಲೇಟ್ ಜ್ಯೂರಿಸ್ಡಿಕ್ಷನ್. ಅದಕ್ಕೆ ನಾವು ಇವಕ್ಕೇನಂತೀವಿ, ಅಪಿಲೇಟ್ ಜ್ಯೂರಿಸ್ಡಿಕ್ಷನ್. ಮೇಲ್ಮನವೀಯ ಇಲ್ಲಿದೆ ಮೇಲ್ಮನವಣೀಯ ಅಂತಿದೆ, ಬಟ್ ಮೇಲ್ಮನವೀಯ ಅಂತ ಬರಿಬಹುದು ನಾವು. ಮೇಲ್ಮನವೀಯ ಅಧಿಕಾರ
ಒಂದೊಂದರಲ್ಲಿ ಒಂದೊಂದು ಅಧಿಕಾರ ಇದೆ, ಯಾವ್ಯಾವುದರಲ್ಲಿ ಏನಿದೆ ಅನ್ನೋದನ್ನು ನಾವು ಸೂಕ್ಷ್ಮವಾಗಿ ತಿಳ್ಕೊಳ್ಳೋದು ಭಾಳ ಅವಶ್ಯಕ. ಲಾಯರ್ ಆಗಿ ನಮಗೆ ಇದು ಗೊತ್ತಿರಬೇಕು. ಓಕೆ, ಫಸ್ಟ್ ಒನ್ ಈಸ್ 132. ಅಪೀಲ್ ಲೈಸ್ ವೆನ್ ದ ಕೇಸ್ ಇನ್ವಾಲ್ವ್ಸ್ ಎ ಸಬ್ಸ್ಟ್ಯಾನ್ಷಿಯಲ್ ಕ್ವಶನ್ ಆಫ್ ಲಾ. ಹೇಳಿದ್ನಲ್ವಾ ನಾನು, ಎ ಸಬ್ಸ್ಟ್ಯಾನ್ಷಿಯಲ್ ಕ್ವಶನ್ ಆಫ್ ಲಾ. ನಿಮಗೆ ಅನ್ಲೆಸ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಕ್ವಶನ್ ಆಫ್ ಲಾ, ವಾಟ್ ಈಸ್ ಕ್ವಶನ್ ಆಫ್ ಫ್ಯಾಕ್ಟ್ ಅಂತ ಗೊತ್ತಾಗೋ ತನಕ ಇದು ಅರ್ಥ ಆಗೋಲ್ಲ. ಅದಕ್ಕೆ 2 ನಿಮಿಷ ಅದನ್ನು ಹೇಳ್ತೀನಿ. ಕ್ವಶನ್ ಆಫ್ ಫ್ಯಾಕ್ಟ್ ಅಂತಂದ್ರೆ ವಾಸ್ತವ ಏನು ಅಂತ. ದಿಸ್ ಕ್ವಶನ್ ಆಫ್ ಫ್ಯಾಕ್ಟ್ ಈಸ್ ನಾರ್ಮಲಿ ಫೌಂಡ್ ಇನ್ ಟ್ರಯಲ್ ಕೋರ್ಟ್ಸ್. ಟ್ರಯಲ್ ಕೋರ್ಟ್ಸ್ ಅಂದರೆ ಕೆಳಮಟ್ಟದ ಕೋರ್ಟ್ಗಳಿರ್ತಾವಲ್ಲ, ಆ ಕೋರ್ಟ್ಗಳಲ್ಲಿ ಇದು ನಿರ್ಧಾರ ಆಗುತ್ತೆ, ಟ್ರಯಲ್ ಕೋರ್ಟ್ಸ್. ಅಪೀಲೇಟ್ ಕೋರ್ಟಲ್ಲಿ ಕ್ವಶನ್ ಆಫ್ ಫ್ಯಾಕ್ಟ್ ಡಿಸೈಡ್ ಆಗೋಲ್ಲ. ಕ್ವಶನ್ ಆಫ್ ಫ್ಯಾಕ್ಟ್ ಒಂದ್ಸಲ ಡಿಸೈಡ್ ಆದಮೇಲೆ ವಿ ಹ್ಯಾವ್ ಟು ಅಪ್ಲೈ ಲಾ ಟು ದಿಸ್. ಅಪ್ಲೈ ಲಾ, ವಿ ಹ್ಯಾವ್ ಟು ಅಪ್ಲೈ. ಇದಕ್ಕೆ ಕಾನೂನನ್ನು ಅಪ್ಲೈ ಮಾಡಿ ನಾವೇನು ಮಾಡಬೇಕು, ತೀರ್ಪು ಕೊಡಬೇಕು. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿನ ಇನ್ನೊಬ್ಬ ಹೊಡಿತಾನೆ, ಅವನು ಸಾಯ್ತಾನೆ, ರೈಟ್? ಇಲ್ಲಿ ಅವನು ಹೊಡೆದು ಸಾಯಿಸಿದಾನೆ ಅನ್ನೋದು ಕ್ವಶನ್ ಆಫ್ ಫ್ಯಾಕ್ಟ್. ಅವನು ಹೊಡೆದು ಸಾಯಿಸಿದಾನೆ ಅನ್ನೋದು ಕ್ವಶನ್ ಆಫ್ ಫ್ಯಾಕ್ಟ್. ನಾವು ಸಾಯಿಸಿರೋದು ಪ್ರೂವ್ ಆಯಿತು. ಸಾಯಿಸಿರೋದು ಪ್ರೂವ್ ಆದಮೇಲೆ ನಾವೇನು ಮಾಡಬೇಕು, ಅವನಿಗೆ ಶಿಕ್ಷೆ ಕೊಡಬೇಕು. ದೆನ್ ವಿ ವಿಲ್ ಅಪ್ಲೈ ಲಾ. ಇಲ್ಲಿ ಹೊಡೆದಂತಹ ಒಂದು ಕಾರಣ ಇದೆಯಲ್ವಾ, ಅದು ಏನಾಗಿರುತ್ತೆ ಅಂದರೆ, ಒಂದು ಪ್ರೊವೊಕೇಶನ್ ಹೊಡಿಬೋದು. ಅವನು ಏನೋ ಹೇಳ್ತಾನೆ, ಇವನ ರಪ್ಪನೆ ಕೆನ್ನೆಗೆ ಬಿಡ್ತಾನೆ, ಕೆನ್ನೆಗೆ ಬಿಟ್ಟ ತಕ್ಷಣ ಅವನು ರಕ್ತ ಹೆಪ್ಪಗಟ್ಟು ಸತ್ತು ಹೋಗ್ತಾನೆ. ಇಲ್ಲಿ ನೋಡಿ, ಮೆನ್ಸ್ರಿಯ ಇರಲಿಲ್ಲ ಅವನು ಸಾಯಿಸೋದು, ದೇರ್ ವಾಸ್ ನೋ ಮೆನ್ಸ್ರಿಯ, ಆದರೆ ಅವನು ಸತ್ತು ಹೋಗ್ತಾನೆ. ದೇರ್ ಫೋರ್ ಇಟ್ ಈಸ್ ಎ ಹೋಮಿಸೈಡ್, ಬಟ್ ಇಟ್ ಈಸ್ ಕಲ್ಪೇಬಲ್. ಸಾವು ಅಂದಮೇಲೆ ಶಿಕ್ಷೆ ಇದ್ದೇ ಇರುತ್ತೆ, ಆದರೆ ಶಿಕ್ಷೆ ಪ್ರಮಾಣ ಕಡಿಮೆ ಇರುತ್ತೆ. ಆದರೆ ಅವನು ಸಾಯಿಸಬೇಕೇ ಅಂತ ಹೇಳಿ ಹೊಡೆದ್ರೆ ಇಟ್ ಬಿಕಮ್ಸ್ ಮರ್ಡರ್. ದೆನ್ ದ ಕ್ವಾಂಟಮ್ ಆಫ್ ಪನಿಷ್ಮೆಂಟ್ ಈಸ್ ಮೋರ್. ದೆನ್ 302 ವಿಲ್ ಅಪ್ಲೈ. ಹಾಗೆ ಬೇರೆ ಬೇರೆ ಕಾನೂನನ್ನು ಅಪ್ಲೈ ಮಾಡುವಂಥದ್ದು. ಈ ಸಾವಿನ ವಿಷಯದಲ್ಲಿ ನೋಡಿ, ದೇರ್ ಈಸ್ ಸುಸೈಡ್, ದೇರ್ ಈಸ್ ಹೋಮಿಸೈಡ್, ದೆನ್ ದೇರ್ ಈಸ್ ಕಲ್ಪೇಬಲ್ ಹೋಮಿಸೈಡ್, ದೇರ್ ಈಸ್ ಮರ್ಡರ್, ದೇರ್ ಈಸ್ ಅಸಾಸಿನೇಷನ್, ದೆನ್ cold blooded murder. So many things are there that we have to discuss in criminal law. Only thing is, the fact is found that he is murdered, then the law is applied. There may be a situation where the lower court may not be in a position to apply law. Law may not be there on that issue, or even if law is there, it is not clear. The law is there, it is not clear. In that condition, the lower court may seek the appeal. Question of law, substantial question of law is involved. Or it may be interpretation of the constitution. It may be interpretation of the constitution. ಆ ವಿಷಯ ಸಿವಿಲ್ ಇರ್ಬೋದು, ಕ್ರಿಮಿನಲ್ ಇರ್ಬೋದು, ಅಥವಾ ಬೇರೆ ಯಾವುದೋ ಒಂದು ಪ್ರೊಸೀಡಿಂಗ್ಸ್ ಇರ್ಬೋದು. ಇವೆಲ್ಲ ವಿಷಯದಲ್ಲೂ ಕೂಡ ಸಂವಿಧಾನಾತ್ಮಕವಾದಂತಹ ಪ್ರಶ್ನೆ ಇದ್ದರೆ, ಸಂವಿಧಾನಾತ್ಮಕ ಪ್ರಶ್ನೆ, ಇದಕ್ಕೇನಂತೀವಿ ನಾವು, ಸಂವಿಧಾನಾತ್ಮಕ ಪ್ರಶ್ನೆ ಉದ್ಭವ ಆದಾಗ, ದೆನ್ ಇಟ್ ವಿಲ್ ಬಿ ಫಿಟ್ ಕೇಸ್ ಫಾರ್ ಅಪೀಲ್ ಟು ದ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ವಿಲ್ ಡಿಸೈಡ್ ಆನ್ ದಿಸ್ ಅಂಡ್ ಇಟ್ ವಿಲ್ ಗಿವ್ ಎ ಕ್ಲಾರಿಫಿಕೇಶನ್. ದಟ್ ಈಸ್ ವಾಟ್ ಈಸ್ ಆರ್ಟಿಕಲ್ 132. ಸಂವಿಧಾನಾತ್ಮಕ ವ್ಯಾಖ್ಯಾನವನ್ನು ಮಾಡುವಂತಹ ಸಂದರ್ಭದಲ್ಲಿ ಇದು ಉಪಯೋಗ ಆಗುತ್ತೆ. ಅದಕ್ಕೆ ಇದು ಕ್ರಿಮಿನಲ್ ಇರ್ಬೋದು, ಸಿವಿಲ್ ಇರ್ಬೋದು, ಅಥವಾ ಬೇರೆ ಪ್ರೊಸೀಡಿಂಗ್ಸ್ ಇರ್ಬೋದು. ನೆಕ್ಸ್ಟ್ ಕಮ್ಸ್ ಆರ್ಟಿಕಲ್ 133. ಆರ್ಟಿಕಲ್ 133, 133. Appeal permitted if the High Court certifies that the case involves a substantial question of importance in civil matter. ನೋಡಿ, ಇದು ದಿವಾನಿ ವಿಷಯ, ಇದು ಸಿವಿಲ್ ವಿಷಯ ಅಥವಾ ದಿವಾನಿ ವಿಷಯ. ಈ ದಿವಾನಿ ವಿಷಯದಲ್ಲಿಯೂ ಕೂಡ ಕ್ವಶನ್ ಆಫ್ ಲಾ ಇದೆ. ಅಂದರೆ ನಾನು ಹೇಳಿದ್ದೀನಿ ಇವಾಗ, ಕ್ವಶನ್ ಆಫ್ ಫ್ಯಾಕ್ಟ್, ಕ್ವಶನ್ ಆಫ್ ಲಾ, ಐ ಹ್ಯಾವ್ ಮೇಡ್ ಎ ಡಿಫರೆನ್ಸ್. ಆ ರೀತಿಯಾದಂಥ ಕಾನೂನಾತ್ಮಕ ಪ್ರಶ್ನೆ ಉದ್ಭವಿಸಿದರೆ ಅದು 133ನಲ್ಲಿ ನಾವೇನು ಮಾಡ್ಬೋದು, ಸರ್ವೋಚ್ಚ ನ್ಯಾಯಾಲಯಕ್ಕೆ ಅಪೀಲ್ ಹೋಗ್ಬೋದು. ದ ಒಪಿನಿಯನ್ ಹ್ಯಾಸ್ ಟು ಬಿ ಫಾರ್ಮ್ಡ್ ಬೈ ದ ಹೈಕೋರ್ಟ್. ಹೈಕೋರ್ಟ್ ಈ ಪ್ರಶ್ನೆನ ಎತ್ತಬೇಕು. ಹೈಕೋರ್ಟು ಇಲ್ಲ, ಈ ಸಿವಿಲ್ ಮ್ಯಾಟರ್ನಲ್ಲಿ ಸಂವಿಧಾನಾತ್ಮಕ ಅಂದರೆ ಇದು ಸಬ್ಸ್ಟ್ಯಾನ್ಸಿವ್ ಕ್ವಶನ್ ಅಂದರೆ ಕಾನೂನಾತ್ಮಕ ಪ್ರಶ್ನೆ ಎದ್ದಿದೆ, ಇದರಲ್ಲಿ ಒಂದು ಡೌಟ್ ಇದೆ, ಇದಕ್ಕೆ ಕಾನೂನು ಸರಿಯಾಗಿಲ್ಲ ಅನ್ನುವಂತಹ ಒಂದು ಡೌಟ್ ಇದೆ ನನಗೆ ಅಂಥೇಳಿ ಅದು ಒಂದು ಒಪಿನಿಯನ್ ಫಾರ್ಮ್ ಮಾಡಬೇಕು. ಓಕೆ,
ಆ್ಯಂಡ್ ಹೆನ್ಸ್ ದ ಕೇಸ್ ಟು ಬಿ ಡಿಸೈಡೆಡ್ ಬೈ ಸುಪ್ರೀಂ ಕೋರ್ಟ್ ಅಂತ ಹೇಳಬೇಕು. ಓಕೆ, ಒಂದು ರೀತಿ ಈ ರೀತಿಯಾದ ಅಭಿಪ್ರಾಯವನ್ನು ಫಾರ್ಮ್ ಮಾಡಲಿಲ್ಲ ಅಂದರೆ ಈ 133ನಲ್ಲಿ ನೀವು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗೋಕ್ಕಾಗಲ್ಲ. ನೋ ಅಪೀಲ್ ಕ್ಯಾನ್ ಲೈ ಟು ಸುಪ್ರೀಂ ಕೋರ್ಟ್ ಆನ್ ದ ಆರ್ಡರ್ ಡಿಕ್ರಿ ಆಫ್ ದ ಸಿಂಗಲ್ ಬೆಂಚ್ ಆಫ್ ದ ಹೈಕೋರ್ಟ್. ನೋಡಿ, ಇಲ್ಲೂ ಕೂಡ ಅಪೀಲ್ ಹೋಗಬೇಕು ಅಂತಂದರೆ ಅದು ಹೈಕೋರ್ಟಿನ ಡಬಲ್ ಬೆಂಚಲ್ಲಿ ಆಗಿರಬೇಕು ನಿರ್ಣಯ. ಸಿಂಗಲ್ ಬೆಂಚಲ್ಲಿ ಆದರೆ ನಾವು ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗೋಕ್ಕಾಗಲ್ಲ. ಅದನ್ನು ಮತ್ತೆ ನೆಕ್ಸ್ಟ್ ಏನು ಮಾಡ್ತೀವಿ, ನಾವು ಡಬಲ್ ಬೆಂಚ್ಗೆ ಅಪ್ಲೈ ಮಾಡ್ತೀವಿ. ಡಬಲ್ ಬೆಂಚ್ ಡಿಸೈಡ್ ಮಾಡಿದ ಮೇಲೆ ದೆನ್ ಇಟ್ ಮೇ ಗೋ ಟು ಸುಪ್ರೀಂ ಕೋರ್ಟ್. ಈ ಸಿದ್ದರಾಮಯ್ಯ ಅವರ ಪ್ರಕರಣದಲ್ಲಿ ಸಿಂಗಲ್ ಬೆಂಚಿನ ಡಿಸಿಷನನ್ನು ಡಬಲ್ ಬೆಂಚಿನಲ್ಲಿ ಪ್ರಶ್ನೆ ಮಾಡಲಾಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಹೈಕೋರ್ಟ್ ಹ್ಯಾಸ್ ಟು ಜಸ್ಟಿಫೈ ಇಟ್ಸ್ ಒಪಿನಿಯನ್ ಫಾರ್ ದ ನೀಡ್ ಆಫ್ ಅಪೀಲ್. ಅಂದರೆ ಇದು ಈ ವಿಷಯದಲ್ಲಿ ಕಾನೂನಾತ್ಮಕ ಅಂಶ ಅಡಗಿದೆ ಅನ್ನುವ ಕಾರಣಕ್ಕಾಗಿ ಇದು ಅಪೀಲಿಗೆ ಯೋಗ್ಯವಾದಂತಹ ಒಂದು ಪ್ರಕರಣ ಅಂಥೇಳಿ ಅದೊಂದು ಸರ್ಟಿಫಿಕೇಟ್ ಒಪಿನಿಯನ್ ಕ್ರಿಯೇಟ್ ಮಾಡಬೇಕು. ಮಾಡಿದರೆ ಮಾತ್ರ ಅಪೀಲ್ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಸಾರ್ವಜನಿಕ ಪ್ರಾಮುಖ್ಯತೆಯ ಪ್ರಶ್ನೆ ಒಳಗೊಂಡಿರುವ ಸಿವಿಲ್ ಪ್ರಕರಣಗಳಲ್ಲಿ, ದಿವಾನಿ ಪ್ರಕರಣಗಳಲ್ಲಿ ಮೇಲ್ಮನವಿಗೆ ಅವಕಾಶ ಇದೆ. ಆದರೆ ಇಲ್ಲಿ ಉಚ್ಚ ನ್ಯಾಯಾಲಯ ಅಂಥ ಒಂದು ಒಪಿನಿಯನ್ನ ಕ್ರಿಯೇಟ್ ಮಾಡಬೇಕು. ಮತ್ತು ಸಿಂಗಲ್ ಬೆಂಚಿನ ವಿಷಯದ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗೋಕ್ಕಾಗಲ್ಲ. ಅದು ಏನಿದ್ರು ಡಬಲ್ ಬೆಂಚಿನ ತೀರ್ಪಾಗಿರಬೇಕು ಅಂತಕ್ಕಂಥದ್ದು. ನೆಕ್ಸ್ಟ್ 134, 133ನಲ್ಲಿ ಸಿವಿಲ್ಲು, 132ನಲ್ಲಿ ಕಾನ್ಸ್ಟಿಟ್ಯೂಷನಲ್ಲು, 134ರಲ್ಲಿ ಕ್ರಿಮಿನಲ್. 134ನಲ್ಲಿ ಕ್ರಿಮಿನಲ್ ಮ್ಯಾಟರ್ಸ್ ಅಂದರೆ ದಂಡನೀಯ ಅಪರಾಧಗಳ ವಿಷಯದಲ್ಲಿ ಇಲ್ಲಿ ನಾವು 134 ಮತ್ತು 134A ಒಟ್ಟಾಗೆ ಓದಬೇಕು. ಪ್ಲಸ್ ಆರ್ಟಿಕಲ್ 134A ಆಲ್ಸೋ. ದಿಸ್ ಈಸ್ ಎರಡನ್ನೂ ಒಟ್ಟಾಗೆ ನಾವು ಸ್ಟಡಿ ಮಾಡಬೇಕು. ಇಟ್ ಈಸ್ ದ ನೀಡ್. ಯಾಕಂದರೆ ಒಂದಕ್ಕೊಂದು ಲಿಂಕ್ಡ್ ಇದಾವು. ನೋಡೋಣ ವಾಟ್ ಈಸ್ ವಿದೌಟ್ ಸರ್ಟಿಫಿಕೇಟ್ ಆಫ್ ಹೈಕೋರ್ಟ್. ನೋಡಿ, ಇಲ್ಲಿ ಎರಡು ಆಪ್ಷನ್ ಇದೆ. ಒಂದು ಸರ್ಟಿಫಿಕೇಟ್ ಮೇಲೆ ನಾವು ಹೋಗ್ಬೋದು, ಇನ್ನೊಂದು ಸರ್ಟಿಫಿಕೇಟ್ ಇಲ್ಲದೆ ಅಪೀಲ್ ಹೋಗ್ಬೋದು. ಎರಡೂ ಚಾನ್ಸ್ ಇದೆ. ಆದರೆ ಆ ಪ್ರಕರಣದ ಮೇಲೆ, ಪ್ರಕರಣ ಏನದು ಅನ್ನೋದ್ರ ಮೇಲೆ ಅಂತ ನೋಡಿ. ವಿದೌಟ್ ಸರ್ಟಿಫಿಕೇಟ್, ದಿಸ್ ಈಸ್ ಎ ವಿದೌಟ್ ಸರ್ಟಿಫಿಕೇಟ್. ವಿದೌಟ್ ಸರ್ಟಿಫಿಕೇಟ್ ಯಾವಾಗ? ಆನ್ ಅಪೀಲ್ ಹೈಕೋರ್ಟ್ ರಿವರ್ಸ್ ದ ಅಕ್ವಿಟಲ್ ಆಫ್ ಡೆತ್ ಸೆಂಟೆನ್ಸ್. ಅಂದರೆ ಟ್ರಯಲ್ ಕೋರ್ಟಲ್ಲಿ, ಡಿಸ್ಟಿಕ್ ಕೋರ್ಟಲ್ಲಿ, ಆ್ಯಕ್ಚುಲಿ ಡಿಸ್ಟಿಕ್ ಕೋರ್ಟೇ ಕೊಡೋದು, ಸೆಷನ್ಸ್ ಕೋರ್ಟ್ ಅಂತಾರೆ ಅದಕ್ಕೆ. ಸೆಷನ್ ಕೋರ್ಟು ಮರಣದಂಡನೆ ಕೊಟ್ಟಿದೆ ಅಂತ ಇಟ್ಕೊಳ್ಳಿ. ಸೆಷನ್ ಕೋರ್ಟು ಮರಣದಂಡನೆ ಕೊಟ್ಟಾಗ ಉಚ್ಚ ನ್ಯಾಯಾಲಯ ಅದನ್ನು ಖುಲಾಸೆ ಮಾಡಿದರೆ ಆವಾಗ ಅಪೀಲ್ ಹೋಗಲಿಕ್ಕೆ ಸ್ಟೇಟ್ ಕ್ಯಾನ್ ಗೋ ಟು ಅಪೀಲ್ ಟು ದ ಸುಪ್ರೀಂ ಕೋರ್ಟ್. ಅದಕ್ಕೆ ಸರ್ಟಿಫಿಕೇಟ್ ಬೇಕಾಗಿಲ್ಲ. ನೋಡಿ, ಆನ್ ಅಪೀಲ್ ದ ಹೈಕೋರ್ಟ್ ರಿವರ್ಸ್ ದ ಆರ್ಡರ್ ಆಫ್ ಅಕ್ವಿಟಲ್ ಇನ್ ಡೆತ್ ಸೆಂಟೆನ್ಸ್. ಆರ್ಡರ್ ಆಫ್ ಅಕ್ವಿಟಲ್ ಇನ್ ಡೆತ್ ಸೆಂಟೆನ್ಸ್. ಮರಣದಂಡನೆ ವಿಷಯದಲ್ಲಿ ಮರಣದಂಡೆಯಾದ ವ್ಯಕ್ತಿಗೆ ಹೈಕೋರ್ಟ್ ನಿರ್ದೋಷಿ ಅಂತ ಹೇಳಿದರೆ ಆವಾಗ ಆಟೋಮೆಟಿಕ್ ಆಗಿ ಅಪೀಲ್ ಹೋಗ್ಬೋದು. ಹೈಕೋರ್ಟಿನ ಪರ್ಮಿಷನ್ ಬೇಕಿಲ್ಲ. ನಂಬರ್ 2, ಟ್ರಯಲ್ ಕೋರ್ಟಲ್ಲಿ ಕೇಸ್ ನಡೀತಾ ಇರ್ತದೆ, ಆದರೆ ಕೇಸ್ ಮುಗಿದಿರೋದಿಲ್ಲ, ಏನೋ ಸಮಸ್ಯೆ ಆಗಿ ಟ್ರಯಲ್ ಕೋರ್ಟ್ ಇದನ್ನು ಸರಿಯಾಗಿ ನ್ಯಾಯ ಕೊಡೋದಿಲ್ಲ ಅಂಥೇಳಿ ಹೈಕೋರ್ಟ್ ಕ್ಯಾನ್ ಟ್ರಾನ್ಸ್ಫರ್ ದ ಮ್ಯಾಟರ್ ಟು ಇಟ್ ಸೆಲ್ಫ್. ತಾನೇ ಅದನ್ನು ಟ್ರಯಲ್ ಮಾಡ್ಬೋದು ಹೈಕೋರ್ಟ್. ಬೋತ್ ಹೈಕೋರ್ಟ್ ಆ್ಯಂಡ್ ಸುಪ್ರೀಂ ಕೋರ್ಟ್ಸ್ ಹ್ಯಾವ್ ಪವರ್ to take the cases of the lower court and decide directly in their courts. That power is there to every court. ಹಾಗೆ ಹೈಕೋರ್ಟ್ ಏನು ಮಾಡ್ತದೆ, ಈ ಸೆಷನ್ಸ್ ಕೋರ್ಟಿಂದ ಕೇಸ್ನ ತಾನೇ ತೊಗೊಂಡ್ಬಿಡ್ತದೆ. ತಾನೇ ತಗೊಂಡು ಏನು ಮಾಡುತ್ತೆ ಟ್ರಯಲ್ ಕೋರ್ಟ್, ಆ್ಯಂಡ್ ಹೈಕೋರ್ಟ್ ಇಟ್ ಸೆಲ್ಫ್ ಗಿವ್ಸ್ ಡೆತ್ ಸೆಂಟೆನ್ಸ್. ನೋಡಿ, ಅಲ್ಲಿ ಹೈಕೋರ್ಟ್ ಡೆತ್ ಸೆಂಟೆನ್ಸ್ ಕೊಟ್ಟುಬಿಡ್ತದೆ. ಆವಾಗ ಈ ಅಕ್ಯೂಸ್ಡ್ ಇದಾನಲ್ಲ, ಹಿ ಕ್ಯಾನ್ ಗೋ ಟು ಸುಪ್ರೀಂ ಕೋರ್ಟ್ ವಿದೌಟ್ ಪರ್ಮಿಷನ್. ಹೈಕೋರ್ಟ್ ಪರ್ಮಿಷನ್ ಕೊಡಬೇಕಾಗಿಲ್ಲ. ನೋಡಿ, ಒಂದು ಕೇಸು ಟ್ರಯಲ್ ಕೋರ್ಟಲ್ಲಿ, ಸೆಷನ್ಸ್ ಕೋರ್ಟಲ್ಲಿ ನಡೆಯುವಂಥ ಕೇಸನ್ನು ಹೈಕೋರ್ಟ್ ತಾನೇ ಟ್ರಯಲ್ ಮಾಡಿ ಡೆತ್ ಸೆಂಟೆನ್ಸ್ ಕೊಟ್ಟರೆ, ಇನ್ನೊಂದು ಡೆತ್ ಸೆಂಟೆನ್ಸ್ ಕೊಟ್ಟಿರೋದನ್ನು ಹೈಕೋರ್ಟು ಅಕ್ವಿಟ್ ಮಾಡಿದರೆ, ಈ ಎರಡೂ ಪ್ರಕರಣದಲ್ಲಿ ಆ ವ್ಯಕ್ತಿಗಳು ಮೊದಲನೇ ಪ್ರಸಂಗದಲ್ಲಿ ಸ್ಟೇಟು, ಎರಡನೇ ಪ್ರಸಂಗದಲ್ಲಿ ಅಕ್ಯೂಸ್ಡು. ಮೊದಲನೇ ಪ್ರಕರಣದಲ್ಲಿ ಸ್ಟೇಟು, ಎರಡನೇ ಪ್ರಕರಣದಲ್ಲಿ ಅಕ್ಯೂಸ್ಡು ಸುಪ್ರೀಂ ಕೋರ್ಟ್ಗೆ ವಿದೌಟ್ ಹೈಕೋರ್ಟ್ಸ್ ಪರ್ಮಿಷನ್ ಹೋಗ್ಬೋದು. ದೆನ್ ಬಿ, with certificate of high court. Under article 134A, the high court has to certify that the case is a fit case for appeal on question of law. ಆಗಲ್ಲಿ ಹೇಳಿದ್ನಲ್ಲ ಸಿವಿಲ್ ಪ್ರಕರಣದಲ್ಲಿ, ಅದೇ ತರನಾಗಿ ಇಲ್ಲಿ ಸಿವಿಲ್ ಪ್ರಕರಣದಲ್ಲಿ ಹೇಳ್ದಂಗೆ 134A ಪ್ರಕಾರ ಇಲ್ಲಿ ಏನೇ ಡಿಸಿಷನ್ ಆದರೂ ಈ ಹೈಕೋರ್ಟ್ಗೆ ಒಂದು ಅನುಮಾನ ಇರುತ್ತೆ. ಏನು, ಇದು
ಒಂದು ಕಾನೂನಾತ್ಮಕ ಪ್ರಶ್ನೆ ಇದರಲ್ಲಿ ಅಡಗಿದೆ, ಕಾನೂನು ಕ್ಲಿಯರ್ ಆಗಿಲ್ಲ, ಇದಕ್ಕೆ ವ್ಯಾಖ್ಯಾನವನ್ನು ಸರ್ವೋಚ್ಚ ನ್ಯಾಯಾಲಯ ಮಾಡೋದು ಅವಶ್ಯಕತೆ ಇದೆ, ಕ್ವಶನ್ ಆಫ್ ಲಾ ಇನ್ವಾಲ್ವ್ಡ್ ಅಂತಾದರೆ ಇಟ್ ವಿಲ್ ಗಿವ್ ಎ ಸರ್ಟಿಫಿಕೇಟ್. ಇಫ್ ಇಟ್ ಗಿವ್ಸ್ ದ ಸರ್ಟಿಫಿಕೇಟ್ ದೆನ್ ದ ಕೇಸ್ ಈಸ್ ಗೋಯಿಂಗ್ ಟು ಸುಪ್ರೀಂ ಕೋರ್ಟ್ ಫಾರ್ ಅಪೀಲ್ ಅಂತಕ್ಕಂಥದ್ದು. ಸೊ ದಟ್ ಈಸ್ ವಾಟ್ ಈಸ್ ಇನ್ 134. ಅದರ ಕನ್ನಡ ವಿವರಣೆಯನ್ನು ಬರೆದಿನಿ ನಾನು. ಅಪೀಲಿನಲ್ಲಿ ಹೈಕೋರ್ಟು ಮೃತ್ಯು ಶಿಕ್ಷೆಯ ಮರಣದಂಡನೆ, ಮೃತ್ಯು ಶಿಕ್ಷೆ ಅನ್ನೋದಕ್ಕಿಂತ ನಾವು ಇದನ್ನೇನು ಹೇಳೋಣ, ಮರಣದಂಡನೆ, ಮರಣ ದಂಡನೆ ವಿಚಾರದಲ್ಲಿ ವಿನಾಯಿತಿ ಆದೇಶವನ್ನು ರದ್ದುಗೊಳಿಸಿದ್ದಾರೆ. ವಿನಾಯಿತಿ ಆದೇಶವನ್ನು ರದ್ದುಗೊಳಿಸಿದ್ದಾರೆ. ಹೈಕೋರ್ಟ್ ತನಿಖಾ ನ್ಯಾಯಾಲಯದಿಂದ ಪ್ರಕರಣವನ್ನು, ತನಿಖಾ ನ್ಯಾಯಾಲಯ ಅಂದರೆ ಟ್ರಯಲ್ ಕೋರ್ಟ್, ಟ್ರಯಲ್ ಕೋರ್ಟ್ನಿಂದ ಪ್ರಕರಣವನ್ನು ವಾಪಸ್ ಪಡೆದು ತಾನೇ ಸ್ವತಃ ವಿಚಾರಣೆ ನಡೆಸಿಗೆ ಆರೋಪಿಗೆ ಮರಣದಂಡನೆ ವಿಧಿಸಿದ್ದಾರೆ. ಮರಣ ದಂಡನೆ ವಿಧಿಸಿದ್ದರೆ, ಮರಣದಂಡನೆ ವಿಧಿಸಿದ್ದರೆ, ಮರಣದಂಡನೆ ವಿಧಿಸಿದ್ದರೆ ಈ ಎರಡೂ ಸಂದರ್ಭದಲ್ಲಿ ಅಪೀಲ್ನ ಸರ್ಟಿಫಿಕೇಟ್, ಹೈಕೋರ್ಟ್ ಸರ್ಟಿಫಿಕೇಟ್ ಇಲ್ಲದೆ ಹೋಗ್ಬೋದು. ಇಲ್ಲಿ ಸರ್ಟಿಫಿಕೇಟ್ ಯಾರ್ದು? ಹೈಕೋರ್ಟಿಂದ. ಹೈಕೋರ್ಟ್ ಸರ್ಟಿಫಿಕೇಟ್ ಬೇಕಿಲ್ಲ, ಈ ಸರ್ಟಿಫಿಕೇಟ್ ಬೇಕಿಲ್ಲ. ಆದರೆ ಆ ಕ್ರಿಮಿನಲ್ ಕೇಸಲ್ಲಿ ಕಾನೂನಾತ್ಮಕ ಪ್ರಶ್ನೆ ಅಡಗಿದೆ ಅಂಥೇಳಿ ಹೈಕೋರ್ಟ್ಗೆ ಅನಿಸಿದರೆ ಇಟ್ ಹ್ಯಾಸ್ ಟು ಸರ್ಟಿಫೈ, ಹೈಕೋರ್ಟ್ ಹ್ಯಾಸ್ ಟು ಸರ್ಟಿಫೈ. ಈ ಎರಡು ಸಂದರ್ಭದಲ್ಲಿ ಏನು ಮಾಡ್ಬೋದು, ಅಪೀಲ್ ಹೋಗ್ಬೋದು ಅನ್ನೋದನ್ನು ನಾವು ಈ ಒಂದು ಅನುಚ್ಛೇದ 134ರಲ್ಲಿ ನೋಡ್ತೀವಿ. ದೆನ್ ಕಮ್ಸ್ 136. I have not told you 135. Just I will clarify what is 135, because 135 I have not covered here. What is 135? Let us just see for a moment. What is 135? 135 is not related to this. This is something different. Let me see it. 135. Jurisdiction and powers of the federal court under the existing law to be exercised by the Supreme Court. It is pre-constitutional issue. Earlier we were having only 135 relates to, ನಿಮಗೆ ಇಲ್ಲಿ ಕ್ಲಾರಿಫಿಕೇಶನ್ಗೆ ಹಾಕ್ತಾ ಇದ್ದೀನಿ, ಆದರೆ ಇಲ್ಲಿ ಬರೀಬೇಕಾಗಿಲ್ಲ. ರಿಲೇಟ್ಸ್ ಟು ಫೆಡರಲ್ ಕೋರ್ಟ್. ಫೆಡರಲ್ ಕೋರ್ಟ್ ನಮ್ಗೆ ಯಾವಾಗಿತ್ತು ಅಂದರೆ ಸ್ವಾತಂತ್ರ್ಯ ಬರೋಕ್ಕಿಂತ ಮೊದಲಿತ್ತು. ದಟ್ ಈಸ್ ಕನ್ವರ್ಟೆಡ್ ಇನ್ ಟು ಸುಪ್ರೀಂ ಕೋರ್ಟ್. ಅರ್ಲಿಯರ್ ಅವರ್ ಸುಪ್ರೀಂ ಕೋರ್ಟ್ ವಾಸ್ ಕ್ವೀನ್ಸ್ ಬೆಂಚ್. Okay, but federal court was there in Delhi. The federal court is converted into, ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆದ ವಿಷಯಕ್ಕೆ ಸಂಬಂಧಪಟ್ಟಂಥದ್ದು ಇರೋದ್ರಿಂದ ಇಲ್ಲಿ ನಮಗೆ ಸಂಬಂಧಪಡೋದಿಲ್ಲ. ಆ್ಯಂಡ್ 130. This is one of the most beautiful articles of our constitution. Most beautiful article. ನಿಮಗೆ 132 ಇಂದ 134 ತನಕ ಅಪೀಲ್ ಹೋಗುವಂತಹ ಅವಕಾಶಗಳು ಕಂಡೀಷನಲ್ ಇದ್ದಾವೆ. ದೇ ಆರ್ ಕಂಡೀಷನಲ್ ಎಕ್ಸೆಪ್ಟ್ ಇನ್ 134 ದಟ್ ಡೆತ್ ಸೆಂಟೆನ್ಸ್ ಬಿಟ್ಟರೆ ಉಳಿದಿದ್ದು ಎಲ್ಲ ಕಂಡೀಷನಲ್ ಇದ್ದಾವೆ. ಆದಾಗ್ಯೂ ಕೂಡ ಜನರಿಗೆ ಏನಾಗುತ್ತೆ ಅಂತಂದರೆ ತಮ್ಗೆ ಅನ್ಯಾಯ ಆಗಿದೆ ಅಂತಲೇ ಅನ್ನಿಸ್ತಾ ಇರ್ತದೆ. ಅಂತಹ ಸಂದರ್ಭದಲ್ಲಿ ಯಾವುದೇ ಪ್ರಕರಣ ಇರಲಿ, ಎನಿ ಇಶ್ಯೂ ನೀವೇನು ಮಾಡ್ಬೋದು, ಸರ್ವೋಚ್ಚ ನ್ಯಾಯಾಲಯಕ್ಕೆ ಅಪೀಲ್ ಹೋಗ್ಬೋದು. ಯಾವುದೇ ವಿಷಯದಲ್ಲಿ ನೀವೊಂದು ಸಣ್ಣ ನ್ಯಾಯಾಲಯದಿಂದ ಹಿಡ್ಕೊಂಡು ಹೈಕೋರ್ಟು ನಿಮ್ಮ ಪರವಾಗಿ ಆಗಿಲ್ಲ ಅಂತಂದರೆ ಒಮ್ಮೆ ಏನಾಗುತ್ತೆ, ಟ್ರಯಲ್ ಕೋರ್ಟಲ್ಲಿ ನಿಮ್ಮ ಪರವಾಗಿ ಆಗುತ್ತೆ, ಹೈಕೋರ್ಟಲ್ಲಿ ಇನ್ನೊಬ್ಬರ ಪರವಾಗಿ ಆಗುತ್ತೆ. ಈ ರೀತಿಯಾದಂಥ ಫ್ಲಿಪ್ ಫ್ಲಾಪ್ ಇರುತ್ತೆ. ಅದು ಏನೇ ಇರಲಿ, ನಿಮಗೆ ಒಟ್ಟು ನ್ಯಾಯ ಸಿಕ್ಕಿಲ್ಲ ಅಂತ ಅನಿಸಿದರೆ ನೀವು ಸುಪ್ರೀಂ ಕೋರ್ಟ್ವರೆಗೂ ಹೋಗುವಂತಹ ಒಂದು ಪ್ರಾವಧಾನ ಇರೋದು 136ಅಲ್ಲಿ. ನೋಡಿ, ಸುಪ್ರೀಂ ಕೋರ್ಟ್ ಕ್ಯಾನ್ ಎಟ್ ಇಟ್ಸ್ ಡಿಸ್ಕ್ರಿಷನ್. ಆದರೆ ಇದೇನು ಗೊತ್ತಾ, ಅವರ ವಿವೇಚನೆಯ ಅಧಿಕಾರ ಇದು, ಸುಪ್ರೀಂ ಕೋರ್ಟ್ನ ವಿವೇಚನೆಯ ಅಧಿಕಾರ. ಗ್ರ್ಯಾಂಟ್ ಸ್ಪೆಷಲ್ ಲೀವ್ ಅಪೀಲ್ ಫ್ರಮ್ ಎನಿ ಜಜ್ಮೆಂಟ್ ಆರ್ ಆರ್ಡರ್. ನೋಡಿ, ಎನಿ ಜಜ್ಮೆಂಟ್ ಇಸ್ ಆರ್ ಆರ್ಡರ್ ಪಾಸ್ಡ್ ಬೈ ಎನಿ ಕೋರ್ಟ್ ಆರ್ ಟ್ರಿಬ್ಯುನಲ್, ಎನಿ, ಆದರೆ ಬಟ್ ಆ ಪ್ರೊಸೆಸ್ ಮುಗಿದಿರಬೇಕು, ಅಪೇಲೇಟ್ ಅಥಾರಿಟಿ ಎಲ್ಲ ಸ್ಟೇಜ್ ಮುಗಿದಿರಬೇಕು. ಎಕ್ಸೆಪ್ಟ್ ಮಿಲಿಟರಿ ಕೋರ್ಟ್ಸ್, ಎಕ್ಸೆಪ್ಟ್ ಮಿಲಿಟರಿ ಕೋರ್ಟ್ಸ್. ಮಿಲಿಟರಿಗೆ ಸಂಬಂಧಪಟ್ಟಂತೆ ಬಿಟ್ಟು ಉಳಿದು ಎಲ್ಲ ಪ್ರಕರಣಗಳನ್ನು, ಎಲ್ಲ ವಿಷಯದಲ್ಲಿಯೂ ನೀವೇನು ಮಾಡ್ಬೋದು, ನಿಮ್ಮ ಪ್ರಕರಣವನ್ನು ಸರ್ವೋಚ್ಚ ನ್ಯಾಯಾಲಯದವರೆಗೆ ತೆಗೆದುಕೊಂಡು ಹೋಗ್ಬೋದು. ಸುಪ್ರೀಂ ಕೋರ್ಟ್ ಹ್ಯಾಸ್ ಮೇಡ್ ಎ ಪ್ರೊವಿಷನ್ ದಟ್ ಈಸ್ ಕಾಲ್ಡ್ ಸ್ಪೆಷಲ್ ಲೀವ್ petition. Supreme Court exceptionally uses this power in the following circumstances. ನೋಡಿ, ಆ ಒಂದು ಪ್ರಕರಣವನ್ನು ನೋಡಿದರೆ ಇಲ್ಲಿ ಆ ಸುಪ್ರೀಂ ಕೋರ್ಟ್ನಾಗ ಏನು ನಡೀತು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ನಿಮಗೆ. ಈ ಸುಪ್ರೀಂ ಕೋರ್ಟಲ್ಲಿ ಒಂದು ವೀಕಲ್ಲಿ 2 ದಿವಸ, 2 ಡೇಸ್ ಮೇ ಬಿ ಮಂಡೇ ಆರ್ ಫ್ರೈಡೇ, ನಂಗೆ ಕರೆಕ್ಟ್ ಡೇ ಗೊತ್ತಿಲ್ಲ, 2 ದಿವಸ ಏನು ಮಾಡ್ತಾರೆ ಅಂದರೆ ಮಿಸಿಲೇನಿಯಸ್ ಡೇ ಅಂತಾರೆ.
ದೀಸ್ ಆರ್ ಕಾಲ್ಡ್ ಮಿಸ್ಲೇನಿಯಸ್ ಡೇ. ಅವತ್ತು ಬೇರೆ ಪ್ರಕರಣ ನಡೆಯಲ್ಲ. ಒಬ್ಬೊಬ್ಬ ಜಡ್ಜಿಗೆ ಕನಿಷ್ಠ ಒಂದು 80 ಕೇಸ್ಗಳನ್ನು ಕೊಟ್ಟಿರ್ತಾರೆ. 80 ಕೇಸ್ಗಳನ್ನ ಅವತ್ತು ನಿರ್ಧಾರ ಮಾಡಿಬಿಡ್ಬೇಕು ಅವರು. ದೇ ಹ್ಯಾವ್ ಟು ಡಿಸೈಡ್ SLP. ಆಲ್ ದೀಸ್ 80 ಕೇಸಸ್ ಆರ್ SLPs, ಸ್ಪೆಷಲ್ ಲೀವ್ ಪೆಟಿಷನ್. ಅವ್ರು ಏನು ಮಾಡ್ತಾರೆ ಅಂದರೆ, ಬೆಳಿಗ್ಗೆ ಬರೋದಕ್ಕಿಂತ ಮೊದಲು ಎಲ್ಲ ಪ್ರಕರಣಗಳನ್ನು ಸ್ಟಡಿ ಮಾಡ್ಕೊಂಡ್ಬಂದಿರ್ತಾರೆ ಜಡ್ಜಿಗಳು. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಎಲ್ಲನೂ ಸ್ಟಡಿ ಮಾಡ್ಕೊಂಡ್ಬಂದಿರ್ತಾರೆ. ಬಂದು ತೊಗೊಂಡು ಫೈಲ್ ತೊಗೊಳ್ತಾರಲ್ವಾ, ದಿಸ್ ಕೇಸ್ ಡಿಸ್ಮಿಸ್, ದಿಸ್ ಕೇಸ್ ಡಿಸ್ಮಿಸ್, ದಿಸ್ ಕೇಸ್ ಡಿಸ್ಮಿಸ್. ಯಾಕೆಂದರೆ ಅವ್ರು ಸ್ಟಡಿ ಮಾಡಿರ್ತಾರೆ. ಆಮೇಲೆ ಯಾವುದಾದ್ರೂ ಒಂದು ಕೇಸು ಅವರು ತೊಗೊಳ್ಬೇಕು ಅಂತಂದರೆ ಕನ್ಸರ್ನ್ ಲಾಯರ್ ಪ್ರಶ್ನೆ ಕೇಳ್ತಾರೆ ಅವರಿಗೆ, ದಿಸ್ ಈಸ್ ದ ಪಾಯಿಂಟ್, ವಾಟ್ ಈಸ್ ಯುವರ್ ಆನ್ಸರ್? ದೆನ್ ದೇ ಆರ್ ಕನ್ವಿನ್ಸ್ಡ್ ಇಟ್ ದಟ್ ಪರ್ಟಿಕ್ಯುಲರ್ ಕೇಸ್ ವಿಲ್ ಬಿ ಅಕ್ಸೆಪ್ಟೆಡ್. ದೆನ್ SLP ಈಸ್ ಅಕ್ಸೆಪ್ಟೆಡ್ ಅಂತ. ಅದಕ್ಕೆ ನೋಡಿ, ದೇರ್ ಹ್ಯಾಸ್ ಬಿನ್ ಎಂಥ ಸಂದರ್ಭದಲ್ಲಿ ನಿಮ್ಮ SLP ಅಕ್ಸೆಪ್ಟ್ ಆಗುತ್ತೆ, ಎಂತಹ ಸಂದರ್ಭದಲ್ಲಿ ಈ ಸ್ಪೆಷಲಿ ವಿಶೇಷ ಪೆಟಿಷನ್ ನಿಮಗೆ ಅಪೀಲು, ವಿಶೇಷ ಅಪೀಲು ಯಾವಾಗ ನಿಮ್ಮದು ಅಕ್ಸೆಪ್ಟ್ ಆಗುತ್ತೆ ಅಂದರೆ, ಆ ಪ್ರಕರಣವನ್ನು ನೋಡಿದಾಗ ದೇರ್ ಹ್ಯಾಸ್ ಬೀನ್ ಇರ್ರೆಗ್ಯುಲಾರಿಟಿ ಇನ್ ಪ್ರೊಸೀಜರ್. ಕೆಳ ಹಂತದ ನ್ಯಾಯಾಲಯಗಳು ಆ ಒಂದು ಪ್ರಕ್ರಿಯೆಯನ್ನು ನಡೆಸುವಲ್ಲಿ ತಪ್ಪು ಮಾಡಿದ್ದಾರೆ. ದೆನ್ ದೇರ್ ಹ್ಯಾಸ್ ಬೀನ್ ಇಲ್ಲೆಗ್ಯಾಲಿಟಿ, ಅದರಲ್ಲಿ ಕಾನೂನು ಬಾಹಿರವಾದಂತಹ ಜಡ್ಜ್ಮೆಂಟ್ ಇದೆ, ಜಡ್ಜ್ಮೆಂಟ್ ಸರಿ ಇಲ್ಲ, ಅಥವಾ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್, ನೈಸರ್ಗಿಕ ನ್ಯಾಯ ತತ್ವವನ್ನು ಫಾಲೋ ಮಾಡಿಲ್ಲ ಅಂತಕ್ಕಂಥದ್ದು. ಆ್ಯಂಡ್ ಟು ಅವಾಯ್ಡ್ ಮಿಸ್ಕ್ಯಾರೇಜ್ ಆಫ್ ಜಡ್ಜ್ಮೆಂಟ್. ನೋಡಿ, ಯಾವುದೇ ಒಂದು ತೀರ್ಪು ತಪ್ಪಾಗಬಾರ್ದು, ಯಾವುದೇ ಒಂದು ತೀರ್ಪು ತಪ್ಪಾಗಬಾರ್ದು. ಈ ಎಲ್ಲ ಕಾರಣಗಳಿಗೋಸ್ಕರ ಸರ್ವೋಚ್ಚ ನ್ಯಾಯಾಲಯ ಏನು ಮಾಡ್ತದೆ, ಯಾವುದೇ ಪ್ರಕರಣ ಇದ್ದರೂ ಅದು ನೋಡ್ತದೆ. It will look into. The previous day, the judges will study everything and then they will decide. And what is meant by principle of natural justice? The principle of natural justice is that if anything is to be done to me, then I must also be heard. ನನ್ನನ್ನು ಕೇಳಬೇಕು, ನನ್ನ ಅವಗಾಹನೆಯನ್ನು ಕೇಳಬೇಕು. ಆಡಿ ಆಲ್ಟ್ರೆಮ್ ಪಾರ್ಟೆಮ್ ಅಂತ ಹೇಳ್ತಾರೆ. ನನ್ನನ್ನು ಕೇಳಿ ಅಂದರೆ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ನ 3 ತತ್ವಗಳಿದ್ದಾವೆ. ಆ 3 ತತ್ವಗಳ ಪಾಲನೆ ಆಗಿದೆಯೇ ಇಲ್ಲ ಅಂತಕ್ಕಂಥದ್ದನ್ನು ನೋಡ್ತಾರೆ. ನಾನು ಬ್ರೀಫಾಗಿ ಹೇಳಿದ್ದೀನಿ. ಅಂದರೆ ಯಾವ ವ್ಯಕ್ತಿಗೆ ನೀವು ಶಿಕ್ಷೆ ಕೊಡ್ತೀರೋ ಅವನಿಗೂ ಕೂಡ ಅವನ ಅಹವಾಲನ್ನು ಕೇಳಿ ಕನ್ಸಿಡರ್ ಮಾಡಿ ಅದು ನ್ಯಾಯಯುತವಾಗಿದೆಯೋ ಇಲ್ಲ ಅನ್ನೋದನ್ನು ನೋಡಿದ ಮೇಲೆ ಶಿಕ್ಷೆ ಕೊಡ್ಬೇಕು ನೀವು. ನೋ ಒನ್ ಕ್ಯಾನ್ ಬಿ ಕಂಡೆಮ್ಡ್ ಅನ್ಹರ್ಡ್ ಅಂತಾರೆ, ಎವಿಡೈಸಿ ಕಾನ್ಸೆಪ್ಟ್, ರೂಲ್ ಆಫ್ ಲಾ. ನೋ ಒನ್ ಕ್ಯಾನ್ ಬಿ ಕಂಡೆಮ್ಡ್ ಅನ್ಹರ್ಡ್ ಅಂಥೇಳಿ ನಾವಿಲ್ಲಿ ನೋಡ್ತೀವಿ. ಈ ಎಲ್ಲ ಕಾರಣಗಳಿದ್ದಾಗ ಏನು ಮಾಡ್ತೀವಿ, ಸ್ಪೆಷಲ್ ಲೀವ್ ಪೆಟಿಷನ್ ಅಂತ ಹೇಳ್ತೀವಿ. ದಿಸ್ ಈಸ್ ಎ ಸ್ಪೆಷಲ್ ಲೀವ್ ಪೆಟಿಷನ್. Then it has got 2 stages. Granting leave, ನಾ ಹೇಳಿದ್ನಲ್ಲ, ಈ ಮಿಸ್ಲೇನಿಯಸ್ ಡೇ ದಿವಸ ದೇ ವಿಲ್ ಗ್ರಾಂಟ್, ದೇ ಮೇ ಗ್ರಾಂಟ್ ಲೀವ್ ಆರ್ ದೇ ಮೇ ಡಿಸ್ಮಿಸ್. ಡಿಸ್ಮಿಸ್ 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 ಗ್ರಾಂಟ್, ಡಿಸ್ಮಿಸ್ ಡಿಸ್ಮಿಸ್ ಡಿಸ್ಮಿಸ್. ಸೊ ಇಷ್ಟು ಕೇಸ್ಗಳಲ್ಲಿ ನೀವು ಎಲ್ಲ ಕೇಸು 90% ಕೇಸ್ ಇದಾವಲ್ಲ ಡಿಸ್ಮಿಸ್ ಆಗ್ತವೆ. 1 or 2 cases, genuine cases maybe, for these reasons they will be granted. Once leave is granted, it becomes a appeal. It becomes a appeal, and in the regular course it will be heard. SLP gets converted into civil appeal or criminal appeal. ಇಲ್ಲಿ ಒಂದು ನಂಬರ್ ಬೇರೆ ಇರುತ್ತೆ, ಇಲ್ಲಿ ಹೊಸ ನಂಬರ್ ಕೊಡ್ತಾರೆ. They will give a new number. Civil appeal or criminal appeal, depending upon the type of case, whether it is civil case or criminal case. That is 136. ಅದನ್ನೇ ಕನ್ನಡದಲ್ಲಿ ಬರೆದಿದ್ದೀನಿ, ಹೆಚ್ಚು ವಿವರಣೆ ಕೊಡುವಂತಹ ಅವಶ್ಯಕತೆ ಇಲ್ಲ ಅಂತ ಅನಿಸ್ತದೆ ನನಗೆ. ಸುಪ್ರೀಂ ಕೋರ್ಟ್ ಈ ಶಕ್ತಿಯನ್ನು ಅಪರೂಪವಾಗಿ ಉಪಯೋಗಿಸ್ತದೆ. ಆಮೇಲೆ ಈ ಯಾವುದೇ ವಿಧಾನದಲ್ಲಿ ಅಕ್ರಮಿತ ನಡೆದಿದೆ, ಕಾನೂನು ಬಾಹ್ಯತೆ, ಕಾನೂನು ಬಾಹ್ಯತೆ ಅನ್ನೋದಕ್ಕಿಂತ ಕಾನೂನು ಬಾಹಿರವಾಗಿದೆ, ಕಾನೂನು ಬಾಹಿರವಾಗಿದ್ದರೆ, ಕಾನೂನು ಬಾಹಿರವಾಗಿದ್ದರೆ, ನೈಸರ್ಗಿಕ ನ್ಯಾಯ ತತ್ವವನ್ನು ಉಲ್ಲಂಘನೆ ಮಾಡಿದ್ದರೆ, ತೀರ್ಪಿನಲ್ಲಿ ತೊಂದರೆಯುಂಟಾಗುವಂತೆ ತಡೆಯುವ, ತೀರ್ಪಿನಲ್ಲಿ ಅನ್ಯಾಯವನ್ನು ತಡೆಯುವ, ತೀರ್ಪಿನಲ್ಲಿ ಅನ್ಯಾಯವನ್ನು ತಡೆಯುವ ಉದ್ದೇಶದಿಂದ ಮಾಡಲಾಗುತ್ತೆ. ಸೊ 2 ಸ್ಟೇಜ್ ಹೇಳಿದ್ದೀನಿ ನಿಮಗೆ. ಒಂದು ಸ್ಯಾಂಕ್ಷನ್ ಮಾಡೋದು SLPನ, ಇನ್ನೊಂದು ಅಪೀಲ್ ಆಗುತ್ತೆ, ಅಪೀಲ್ನ ಹಿಯರ್ ಮಾಡೋದು, ಆಲಿಸೋದು. ಸೊ ದಿಸ್ ಈಸ್ ಆಲ್ ಅಬೌಟ್ ಸ್ಪೆಷಲ್ ಲೀವ್ ಪೆಟಿಷನ್. ದೆನ್ ರಿವ್ಯೂ ಜ್ಯೂರಿಸ್ಡಿಕ್ಷನ್. ರಿವ್ಯೂ
ಜ್ಯೂರಿಸ್ಡಿಕ್ಷನ್ ಆರ್ಟಿಕಲ್ 137 ಮರುಪರಿಶೀಲನೆ. ನೋಡಿ, ಸರ್ವೋಚ್ಚ ನ್ಯಾಯಾಲಯ ತನ್ನದೇ ಆದಂತಹ ಆಜ್ಞೆಯನ್ನು ತಾನೇ ಮರುಪರಿಸಬಹುದು, ಅದನ್ನು ಕ್ಯಾನ್ಸಲ್ ಮಾಡ್ಬೋದು, ಪರಿವರ್ತನೆ ಮಾಡ್ಬೋದು. ಆ ಅಧಿಕಾರ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅನುಚ್ಛೇದ 137ರಲ್ಲಿ ಇದೆ. ಯಾಕೆ ಇದನ್ನು ಕೊಟ್ಟಿದ್ದಾರೆ ಅಂತಂದರೆ, ಕೇಸು ಅಡ್ಜುಡಿಕೇಷನ್ ಆಗುವ ಸಂದರ್ಭದಲ್ಲಿ ವಕೀಲರು ಸರಿಯಾದ ಮಾಹಿತಿಯನ್ನು ತಂದಿರಲಿಕ್ಕಿಲ್ಲ, ಅಥವಾ ಆ ಜಡ್ಜ್ಗಳು ಅದನ್ನು ಗ್ರಹಿಸಿರುವ ಕಾನ್ಸೆಪ್ಟ್ ಬೇರೆ ಇರ್ಬೋದು, ಹೇಳಿರೋದು ಬೇರೆ ಇರ್ಬೋದು, ಕನ್ಸೆನ್ಸಸ್ ಆ್ಯಡ್ ಐಡಿಯಮ್ ಇರಲಿಕ್ಕಿಲ್ಲ, ಆ ರೀತಿಯಾದಂಥದ್ದು. ಆಮೇಲೆ ಇವ್ರು ಬರೆದಂಥ ಜಡ್ಜಲ್ಲಿ ಆಮೇಲೆ ಓದಿದಾಗ ಗೊತ್ತಾಗುತ್ತೆ ಅವ್ರಿಗೆ, ನಾನು ಬರೆದಂತಹ ಜಡ್ಜ್ಮೆಂಟ್ ಇದೆಯಲ್ಲ ಅದು ತಪ್ಪಾಗಿದೆ ಅಂತಕ್ಕಂಥದ್ದು. ಈ ರೀತಿಯಾದಂಥ ಸಂದರ್ಭದಲ್ಲಿ ತನ್ನದೇ ಆದ ತೀರ್ಪನ್ನು ತಾನು ಬದಲಿಸಬಹುದು. ದಟ್ ಈಸ್ ಕಾಲ್ಡ್ ರಿವ್ಯೂ ಜ್ಯೂರಿಸ್ಡಿಕ್ಷನ್. ಓಕೆ, ದ ಸುಪ್ರೀಂ ಕೋರ್ಟ್ ಹ್ಯಾಸ್ ದ ಪವರ್ ಟು ರಿವ್ಯೂ ಇಟ್ಸ್ ಓನ್ ಜಡ್ಜ್ಮೆಂಟ್ಸ್ ಆ್ಯಂಡ್ ಆರ್ಡರ್ಸ್. ಗ್ರೌಂಡ್ಸ್, ಡಿಸ್ಕವರಿ ಆಫ್ ನ್ಯೂ ಎವಿಡೆನ್ಸ್. ನೋಡಿ, ಆಮೇಲೆ ಹೊಸ ಸಾಕ್ಷಿ ಸಿಕ್ತು ಅಂದರೆ, ಹೊಸ ದಾಖಲೆ ಸಿಕ್ತು ಅಂದರೆ, ಅವಾಗ ಆ ದಾಖಲೆ ಇರಲಿಲ್ಲ, ಅವತ್ತು ತೀರ್ಪು ಕೊಟ್ಟಿರ್ತಾರೆ, ದಾಖಲೆ ಬಂದ ಮೇಲೂ ಅದೇ ತೀರ್ಪು ಇಡೋಕ್ಕಾಗಲ್ಲ. ದಾಖಲೆ ಇವ್ರ ಪರವಾಗಿತ್ತು ಅಂದರೆ ಜಡ್ಜ್ಮೆಂಟ್ ಬದಲಿ ಮಾಡಬೇಕಾಗ್ತದೆ. ಅಪೆರೆಂಟ್ ಎರರ್ ಆನ್ ದ ಫೇಸ್ ಆಫ್ ರೆಕಾರ್ಡ್, ಅಥವಾ ಆ ಒಂದು ಬರೆದಂಥ ಜಡ್ಜ್ಮೆಂಟು ಮೇಲ್ನೋಟಕ್ಕೇ ತಪ್ಪು ಕಾಣ್ತಿದ್ರೆ, ಅಪೆರೆಂಟ್ ಕಣ್ಣಿಗೆ ಕಾಣುವ ತಪ್ಪಿದ್ದರೆ, ಮತ್ತು ಇನ್ನು ಯಾವುದೇ ಸಫಿಷಿಯೆಂಟ್ ರೀಸನ್, ಸಂಪೂರ್ಣವಾದ ಒಂದು ರೀಸನ್ ಇತ್ತು, ಹೌದಪ್ಪ ಇದು ಜಡ್ಜ್ಮೆಂಟ್ ಬದಲಾವಣೆ ಮಾಡಬೇಕು ನಿಜವಾಗಿಯೂ ಅಂತಕ್ಕಂಥ ಸೂಕ್ತ ಕಾರಣ ಇದ್ದರೆ, ಇಫ್ ದೇರ್ ವಾಸ್ ಎ ಗುಡ್ ರೀಸನ್, ಕಾರಣ ಇದ್ದರೆ ಮಾಡ್ಬೋದು. ಹೊಸ ಸಾಕ್ಷ್ಯದ ಪತ್ತೆ ಆದರೆ, ಅಥವಾ ಸ್ಪಷ್ಟ ದೋಷವಿದ್ದರೆ, ಅಥವಾ ಸೂಕ್ತವಾದ ಕಾರಣಗಳಿದ್ದರೆ ಏನು ಮಾಡ್ಬೋದು, ತನ್ನದೇ ಆದಂತಹ ತೀರ್ಪನ್ನು ತಾನು ಬದಲಿಸ್ಬೋದು ಅಂತಕ್ಕಂಥ ಒಂದು ಅಧಿಕಾರವನ್ನು ನಾವೇನು ಮಾಡ್ತೀವಿ, ಇಲ್ಲಿ ನೋಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಈಸ್ ಅಡ್ವೈಸರಿ ಜ್ಯೂರಿಸ್ಡಿಕ್ಷನ್. ಅಂದರೆ ಇದೇನು, ಸಲಹಾ ಅಧಿಕಾರ. ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮೇ ರೆಫರ್ ಎನಿ ಕ್ವಶನ್ ಆಫ್ ಲಾ ಆರ್ ಪಬ್ಲಿಕ್ ಇಂಪಾರ್ಟೆನ್ಸ್. ನೋಡಿ, ಎನಿ ಕ್ವಶನ್ ಆಫ್ ಲಾ ಆರ್ ಪಬ್ಲಿಕ್ ಇಂಪಾರ್ಟೆನ್ಸ್. ಈ ತಮಿಳುನಾಡಿನ ಪ್ರಕರಣದಲ್ಲಿ, ಸ್ಟೇಟ್ ಆಫ್ ತಮಿಳುನಾಡು ವರ್ಸಸ್ ಗವರ್ನರ್ ಪ್ರಕರಣ ಇದೆಯಲ್ವಾ, ಫೇಮಸ್ ಪ್ರಕರಣ, ಇದ್ರ ಬಗ್ಗೆ ನಾನೊಂದು ನಿಮಗೆ ಇದನ್ನು ಬರೆದಿದ್ದೀನಿ. ನಾನು ಏನು ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋದ ಹೆಸರು ಈಸ್ ಆರ್ಟಿಕಲ್ 142 ಎ ನ್ಯೂಕ್ಲಿಯರ್ ವೆಪನ್ ಅಂಥೇಳಿ ಅದರ ಹೆಸರು. ಅದನ್ನು ನೀವು ನೋಡಿದರೆ ಈ ಒಂದು ಕಾನ್ಸೆಪ್ಟಿನ ಅರ್ಥ ಆಗುತ್ತೆ. ಅದರಲ್ಲಿ ಇದನ್ನೆಲ್ಲ ವಿವರಿಸಿದ್ದೀನಿ ನಾನು. ಇಲ್ಲೂ ನಿಮ್ಗೊಂದ್ಸಲ ಹೇಳ್ತೀನಿ. ಏನು ಅಂತಂದರೆ, ಪಬ್ಲಿಕ್ ಇಂಪಾರ್ಟೆನ್ಸ್, ದೆನ್ he can refer it to the Supreme Court. ಇದನ್ನು ನೀವೇನು ಮಾಡಿ, ಪ್ರೆಸಿಡೆನ್ಷಿಯಲ್ ರೆಫರೆನ್ಸ್ ಥರ್ಡ್ ಜಡ್ಜ್ ಕೇಸ್ ನೋಡಿದಿರಲ್ವಾ, ಅದು ಕೂಡ ಅಂಡರ್ 143ನೇ ಮಾಡಿದ್ದು. ಥರ್ಡ್ ಜಡ್ಜಸ್ ಕೇಸ್ ನೋಡಿ ನೀವು. ಇಫ್ ಯು ಸಿ ಥರ್ಡ್ ಜಡ್ಜಸ್ ಕೇಸ್, ದಿಸ್ ಪವರ್ ಈಸ್ ಯೂಸ್ಡ್ ಬೈ ದ ಪ್ರೆಸಿಡೆಂಟ್. ನೀವೇನು ಏನು ಹೇಳ್ತೀರಿ ಅದಕ್ಕೆ, ಕೊಲಿಜಿಯಂ ಅಂತೀರಲ್ಲ, ಏನು ಕೊಲಿಜಿಯಂ ಅಂದರೆ ಅಂಥೇಳಿ ಪ್ರಶ್ನೆ ಕೇಳ್ತಾರೆ. ಅದರಲ್ಲಿ ಟ್ರಾನ್ಸ್ಪರೆನ್ಸಿ ಇದೆಯಾ, ಏನು ವ್ಯವಸ್ಥೆ ಮಾಡಿದಿರಿ ನೀವು, ದಟ್ ಈಸ್ ದ ಕ್ವಶನ್ ಆಸ್ಕ್ಡ್. ಅದನ್ನು ಮಾಡೋದು ಕಾನೂನಾತ್ಮಕವಿದೆಯಾ ಅಂತ. ಆವಾಗ ಕೊಲಿಜಿಯಮ್ನ ಇನ್ನೂ ವಿಸ್ತರಣೆ ಮಾಡ್ತಾರೆ, ಮಾಡಿ ಸಲಹೆ ಕೊಡ್ತಾರೆ ಸರ್ವೋಚ್ಚ ನ್ಯಾಯಾಲಯ. ಓಕೆ, ಇವಾಗ ತಮಿಳುನಾಡಿನ ವಿಷಯದಲ್ಲಿ 143 ಯೂಸ್ ಮಾಡಿ ಮೇಡಮ್ ಮುರ್ಮು ಅವರು 14 ಪ್ರಶ್ನೆಗಳನ್ನ ಕೇಳಿದ್ದಾರೆ ಸರ್ವೋಚ್ಚ ನ್ಯಾಯಾಲಯಕ್ಕೆ. ಈಗ 14 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅದು ಬೆಂಚ್ ಫಾರ್ಮ್ ಆಗಬೇಕು. ಅದನ್ನೇ ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮೇ ರೆಫರ್ ಎನಿ ಕ್ವಶನ್ ಆಫ್ ಲಾ ಆರ್ ಪಬ್ಲಿಕ್ ಇಂಪಾರ್ಟೆನ್ಸ್ ಟು ದ ಸುಪ್ರೀಂ ಕೋರ್ಟ್ ಫಾರ್ ಇಟ್ಸ್ ಒಪಿನಿಯನ್. ಅವ್ರ ಸಲಹೆನೇ ಪಡಿಬೋದು. ದ ಸುಪ್ರೀಂ ಕೋರ್ಟ್ ಮೇ ಗಿವ್ ಇಟ್ಸ್ ಒಪಿನಿಯನ್ ಆನ್ ಸಚ್ ಮ್ಯಾಟರ್ಸ್ ಬಟ್ ಇಟ್ ಈಸ್ ನಾಟ್ ಬೌಂಡ್ ಟು ಡೂ ಸೊ. ನೋಡಿ, ಈಗ ಸರ್ವೋಚ್ಚ ನ್ಯಾಯಾಲಯ ಬೇಕಂದ್ರೆ ಒಪಿನಿಯನ್ ಕೊಡ್ಬೋದು, ಕೊಡಲೇಬೇಕಂತೇನಿಲ್ಲ. ಒಪಿನಿಯನ್ ಕೊಡಲೇಬೇಕಂತೇನಿಲ್ಲ. ಸುಪ್ರೀಂ ಕೋರ್ಟ್ಗೆ ಅದು ಡಿಸ್ಕ್ರಿಷನರಿ, ಬೇಕಂದ್ರೆ ಕೊಡ್ಬೋದು, ಬೇಡಂದ್ರೆ ಬಿಡ್ಬೋದು. ಬಟ್ ಎಲ್ಲ ಸಂದರ್ಭಗಳಲ್ಲಿಯೂ ಸರ್ವೋಚ್ಚ ನ್ಯಾಯಾಲಯ, ರಾಷ್ಟ್ರಪತಿಗಳು ಆ ರೀತಿಯ ಸಲಹೆ ಕೇಳಿದಾಗ ಎಂದೂ ಇಲ್ಲ ಅಂದಿಲ್ಲ. ಅವರ್ ಸುಪ್ರೀಂ ಕೋರ್ಟ್ ಹ್ಯಾಸ್ ಗಿವನ್ ದಿ ಸಜೆಷನ್. ದೆನ್ ದ ಒಪಿನಿಯನ್ ಗಿವನ್ ಬೈ ದ ಸುಪ್ರೀಂ ಕೋರ್ಟ್ ಈಸ್ ಅಡ್ವೈಸರಿ ಇನ್ ನೇಚರ್. ನೋಡಿ, ಒಮ್ಮೆ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನು ಕೊಡ್ತು ಅಂತ ಇಟ್ಕೊಳ್ಳಿ, ಅದು ಸಲಹಾ ಅಭಿಪ್ರಾಯ ಹೊರತು ಬೈಂಡಿಂಗ್ ಅಲ್ಲ. ಆ್ಯಂಡ್ ನಾಟ್ ಬೈಂಡಿಂಗ್ ಆನ್ ದ ಪ್ರೆಸಿಡೆಂಟ್ ಅದನ್ನು ಜಾರಿ ಮಾಡಬೇಕಂತನೂ ಇಲ್ಲ. ನೋಡಿ, ಬೋತ್ ಆರ್ ಆಪ್ಷನಲ್. ಸಲಹೆ ಕೊಡ್ಬೋದು, ಕೊಡದೆ ಹೋಗ್ಬೋದು. ಸುಪ್ರೀಂ ಕೋರ್ಟು ಕೊಟ್ಟಂಥ ಸಲಹೆಯನ್ನು ರಾಷ್ಟ್ರಪತಿಗಳು ಒಪ್ಬೋದು, ಒಪ್ಪದೆ ಹೋಗ್ಬೋದು. ಕೀ ಪಾಯಿಂಟ್ಸ್. ಇಟ್ ಈಸ್ ನಾಟ್ ಅನ್ ಎಕ್ಸರ್ಸೈಸ್ ಆಫ್ ಜುಡಿಷಿಯಲ್ ಪವರ್ ಬಟ್ ಕನ್ಸಲ್ಟೇಟಿವ್ ಅಥಾರಿಟಿ, ಮೇನ್ಲಿ ಯೂಸ್ಡ್ ಟು ಸೀಕ್ ಕ್ಲಾರಿಟಿ ಆನ್ ಕಾನ್ಸ್ಟಿಟ್ಯೂಷನಲ್ ಆ್ಯಂಡ್ ಲೀಗಲ್ ಇಶ್ಯೂಸ್. Helps maintain balance between the 3 branches of government. ನೋಡಿ,
ಈ ಏನು 3 ಅಂಗಗಳಿದಾವಲ್ಲ, ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷಿಯರಿ. ಈಗ ತಮಿಳುನಾಡು ಕೇಸಲ್ಲಿ ಆಗಿರೋದು ಹಾಗೇನೆ. ಅಲ್ಲೇನಾಗಿದೆ ಅಂದರೆ 10 ಶಾಸನಗಳು ರಾಜ್ಯಪಾಲರ ಅಂಕಿತ ಇಲ್ಲದೇ ಈಗ ಶಾಸನ ಆಗಿದಾವೆ. ಆರ್ಡರ್ ಹ್ಯಾಸ್ ಬಿನ್ ಗಿವನ್ ಅಂಡರ್ ಯೂಸ್ಡ್ 142 ಆ್ಯಂಡ್ ಸೇಡ್ ಇಟ್ ಈಸ್ ಡೀಮ್ ಟು ಹ್ಯಾವ್ ಬಿನ್ 10 ಬಿಲ್ಸ್ ಹ್ಯಾವ್ ಬೀನ್ ಡೀಮ್ ಟು ಹ್ಯಾವ್ ಬೀನ್ ಸೈನ್ಡ್ ಬೈ ದ ಗವರ್ನರ್ ಅಂತೇಳಿ ಸುಪ್ರೀಂ ಕೋರ್ಟು 142 ಯೂಸ್ ಮಾಡಿ ಜಜ್ಮೆಂಟ್ ಕೊಟ್ಟಿದೆ. ಒಂದು. ಎರಡನೇದು, ನಮ್ಮ ಅನುಚ್ಛೇದದಲ್ಲಿ ಇನ್ನೊಂದು ಆರ್ಟಿಕಲ್ ಇದೆ, ಕಾನ್ಸ್ಟಿಟ್ಯೂಷನಲ್ ಆರ್ಟಿಕಲ್ 361 ಏನು ಹೇಳುತ್ತೆ ಅಂತಂದರೆ, ಈ ರಾಷ್ಟ್ರಪತಿಗಳವರ ವಿವೇಚನಾ ಅಧಿಕಾರವನ್ನು ಯಾರು ಪ್ರಶ್ನೆ ಮಾಡುವಂತಿಲ್ಲ ಅಂಥೇಳಿ. ಇಲ್ಲಿ ಏನಾಗಿದೆ, ಆ ರಾಷ್ಟ್ರಪತಿಗಳು ಮತ್ತು ರಾಜ್ಯಪಾಲರು ಇಬ್ಬರು ವಿವೇಚನಾಧಿಕಾರವನ್ನು ಯಾರು ಪ್ರಶ್ನೆ ಮಾಡಬಾರ್ದು ಅಂತಿದೆ. ಆದರೆ ಇಲ್ಲಿ ಘನತೆವೆತ್ತ ತಮಿಳುನಾಡು ರಾಜ್ಯಪಾಲರು 1 ವರ್ಷಗಟ್ಟಲೆ ಅದನ್ನು ಪೆಂಡಿಂಗ್ ಇಟ್ಕೊಂಡು ಕೂತಿದ್ದಾರೆ, ನನಗೆ ಡಿಸ್ಕ್ರಿಷನರಿ ಪವರ್ ಇದೆ ಅಂಥೇಳಿ. ಸೊ ದೀಸ್ ಆರ್ ಆಲ್ ವೆರಿ ಇಂಟ್ರೆಸ್ಟಿಂಗ್ ಇಶ್ಯೂಸ್. ಲೆಟ್ ಅಸ್ ಸಿ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ದೆನ್ ಅದನ್ನೇ 143 ಕನ್ನಡದ ತರ್ಜುಮೆಯನ್ನು ನಾನು ಇಲ್ಲಿ ಬರೆದಿದ್ದೀನಿ. ಏನು ಸಲಹೆ ಕೇಳುವಂಥದ್ದು, ಸಲಹಾತ್ಮಕ. ಇಟ್ಸ್ ಓನ್ಲಿ ಅಡ್ವೈಸರಿ, ಬೋತ್ ಸೈಡ್ ಅಡ್ವೈಸರಿ. ಇದು ಸುಪ್ರೀಂ ಕೋರ್ಟ್ ಮೇಲೆ ಬೈಂಡಿಂಗ್ ಇಲ್ಲ, ಆಮೇಲೆ ಪ್ರೆಸಿಡೆಂಟ್ರ ಮೇಲೆ ಬೈಂಡಿಂಗ್ ಇಲ್ಲ. ಸುಪ್ರೀಂ ಕೋರ್ಟ್ಗೆ ಅವ್ರು ಸಲಹೆ ಕೇಳಿದರೆ ಸುಪ್ರೀಂ ಕೋರ್ಟ್ ಸಲಹೆ ಕೊಡಬೇಕಂತೇನಿಲ್ಲ. ಕೊಟ್ಟಂಥ ಸಲಹೆಯನ್ನು ಜಾರಿ ಮಾಡಬೇಕು ಅನ್ನುವಂಥ ಒಂದು ಕಂಡೀಷನ್ನು ರಾಷ್ಟ್ರಪತಿಗಳ ಮೇಲೆ ಇಲ್ಲ. ಇದು ಸಲಹಾತ್ಮಕ ಅಧಿಕಾರ. ಇಟ್ ಈಸ್ ಓನ್ಲಿ ಎ ಅಡ್ವೈಸರಿ ಪವರ್ ಅಂತೇಳಿ ಹೇಳ್ಬೋದು ನಾವು. ಇದು ಸರ್ಕಾರದ 3 ಏನು